ನಮಸ್ತೆ ವೀಕ್ಷಕರೇ. ಈ ವಿಡಿಯೋ ಮುಖ್ಯವಾಗಿ ನಾನು ಕಟಕ ರಾಶಿದು 90 ದಿನಗಳ ಕಾಲ ಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಡಬೇಕಾದ್ರೆ ಪುಷ್ಯ ನಕ್ಷತ್ರದ ಬಗ್ಗೆ ಮಾತಾಡಬೇಕಾದ್ರೆ ಇದು ನನಗೆ ಜ್ಞಾಪಕ ಬಂತು. ಯಾಕೆ ಈ ವಿಡಿಯೋ ಮಾಡಬಾರ್ದು, ಯಾಕೆ ಜನಗಳಿಗೆ ಈ ಮಾಹಿತಿ ತಿಳಿಸಬಾರ್ದು? ಯಾಕಂದರೆ ಈ ಮಾಹಿತಿ ಬುಕ್ನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ನೋಡಿಲ್ಲ. ಅದು ಜ್ಯೋತಿಷ್ಯ ಬುಕ್ನಲ್ಲಿ ಯಾವುದೇ ಜ್ಯೋತಿಷ್ಯದ್ದು ವಿವರಣೆ ಇರುತ್ತಲ್ಲ, ಅದು ಯಾವ ಬುಕ್ನಲ್ಲೂ ನಾನು ನೋಡಿಲ್ಲ. ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಜ್ಯೋತಿಷ್ಯರಿಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಆಯಿತೆ, ಇದನ್ನು ನಾನು ಏನಕ್ಕೋಸ್ಕರ ವಿಡಿಯೋ ಮಾಡಬೇಕು ಅಂತ ಇದ್ದರೆ, ನೋಡಿ, ಫಸ್ಟ್ ಆಫ್ ಆಲು ಅರ್ಥ ಮಾಡ್ಕೊಳ್ಳಿ. ನಾವು ತಾಯಿ ಅಂದರೆ, ಅಮ್ಮ ಅಂದರೆ ಏನು ಅನ್ನೋದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವಾಗ ನಾವು ಅದು ಮಾಡು, ಇದು ಮಾಡು, ವಿವಿಧ ಬಗೆಯ ಕೆಲಸ ಕಾರ್ಯಗಳು ಮಾಡು, ಅದಕ್ಕೆಲ್ಲ ಏನೇನು ಮಾಡಬೇಕು ಎಲ್ಲದಕ್ಕೂ ತಯಾರಿ ಆಗ್ತೀವಿ. ಆದರೆ ಅದಕ್ಕೆ ಪ್ರೋತ್ಸಾಹ ಕೊಡೋರು, ಅದಕ್ಕೆ ಮಾರ್ಗದರ್ಶನ ಮಾಡೋರು, ಅದಕ್ಕೆ ಎಂಕರೇಜ್ಮೆಂಟು ಮತ್ತು ಸಪೋರ್ಟು ಎಲ್ಲ ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಲಿಂದ ಮಾಡ್ತಾ ಬರ್ತಾರೆ. ಆದರೆ ಜನಗಳು ಆ ತಾಯಿಯ ಬೆಲೆನೇ ಗೊತ್ತಿಲ್ಲ. ಆಯಿತೆ, ಈ ವಿಡಿಯೋ ಸ್ವಲ್ಪ ಲೆಂದಿಯಾಗಿರ್ಬೋದು, ಆದರೆ ನೀವು ಕರೆಕ್ಟಾಗಿ ಫುಲ್ ನೋಡಿದ್ರೇ ಅರ್ಥ ಆಗಬೇಕಾದ್ರೆ, ನೀವು ಹೋಗ್ತಾ ನಾನು ಹೇಳ್ತಾ ನೀವು ನೋಡ್ತಾ ಇದ್ದಾಗ ನಿಮ್ಗೆ ಅರ್ಥ ಆಗುತ್ತೆ. ಆಯಿತೆ, ಸೊ ಹಾಗಾಗಿ ನೋಡೋಂಗಿದ್ರೆ ಪೂರ್ತಿ ನೋಡಿ ಅಥವಾ ನೋಡಲೇಬೇಡಿ. ಸುಮ್ಮನೆ ಅರ್ಧಂಬರ್ಧ ನೋಡಿ, ಸುಮ್ಮನೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇರಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಆಯಿತಾ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ಮುಖ್ಯವಾಗಿ ಸೂರ್ಯ ಅಂದರೆ ತಂದೆ ಅಂತ ಹೇಳ್ತೀವಿ, ಚಂದ್ರ ಅಂದರೆ ತಾಯಿ ಅಂತ ಹೇಳ್ತೀವಿ ಅಲ್ವಾ. ಇವಾಗ ಹಾಗೆಯೇ ಬೃಹಸ್ಪತಿಗಳಿಗೆ ಗುರು ಸ್ಥಾನ ಕೊಟ್ಟಿದ್ದೀವಿ, ಶನೈಶ್ಚರನಿಗೆ ಕರ್ಮಾಧಿಪತಿ ಅಂತ ಕೊಟ್ಟಿದ್ದೀವಿ, ಹಾಗೆ ಎಲ್ಲರಿಗೂ ಒಂದೊಂದೊಂದೊಂದು ಸ್ಥಾನ ಕೊಟ್ಟಿದ್ದೀವಿ. ಆದರೆ ಇದು ಅರ್ಥ ಮಾಡ್ಕೊಳ್ಳಿ, ಸೂರ್ಯ ದೇವತೆ, ಗಂಡು ದೇವತೆ, ಚಂದ್ರ ದೇವತೆ, ಆತನೂ ಗಂಡು ದೇವತೆ, ಆತನೂ ಹೆಣ್ಣಲ್ಲ. ಶುಕ್ರ ಆತನೂ ಅಂದರೆ ಪ್ರತಿಯೊಂದು ಗ್ರಹನೂ ಗಂಡಸು. ಆದರೆ ಚಂದ್ರನಿಗೆ ಯಾಕೆ ಮಾತೆಯ ಸ್ಥಾನ ಕೊಟ್ಟಿರೋದು, ಮಾತೆ ಅಂತ ಪರಿಗಣಿಸಿರೋದು ಯಾಕೆ? ಅದರದ್ದು ನಾವು ಅರ್ಥ ಮಾಡ್ಕೋಬೇಕು. ಚಂದ್ರ ಮನೋಕಾರಕ, ಹೌದು. ಚಂದ್ರದ ಬದಲು ಶುಕ್ರನೂ ಕೊಡ್ಬೋದಿತ್ತೆ. ಯಾಕಂದರೆ ಎಲ್ಲರಿಗೂ ಶುಕ್ರದಶೆ ಅಂದರೆ, ನಮ್ಮ ಶುಕ್ರದಶೆ ಹಂಗೆ ಲಾಭ ಬರುತ್ತೆ, ಹಿಂಗೆ ಲಾಭ ಬರುತ್ತೆ ಅಂತ ಏನೇನೋ ಆಲೋಚನೆ ಕಲ್ಪನೆಗಳೆಲ್ಲ ಮಾಡ್ಕೋತಾರಲ್ವಾ. ಅದು ಶುಕ್ರನಿಗೆ ಯಾಕೆ ಮಾತೆ ಸ್ವರೂಪ, ಮಾತೆ ಸ್ಥಾನ ಕೊಟ್ಟಿಲ್ಲ, ಅದು ಜನಗಳಿಗೆ ಗೊತ್ತಿಲ್ಲ. ಆಯಿತೆ, ಇವಾಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ಗ್ರಹಗಳು, ಸೂರ್ಯ ಮೇಷರಾಶಿನಲ್ಲಿ ಉಚ್ಚ, ಬೃಹಸ್ಪತಿ ಕಟಕ ರಾಶಿನಲ್ಲಿ ಉಚ್ಚ, ಸ್ವಾತಿ ನಕ್ಷತ್ರದಲ್ಲಿ ಸ್ವಯಂ ಶನೈಶ್ಚರನ ಉಚ್ಚ, ಮಕರ ರಾಶಿನಲ್ಲಿ ಕುಜ ಉಚ್ಚ, ಈ ಥರ ಎಲ್ಲರಿಗೂ ಒಂದೊಂದು ಸ್ಥಾನ ಕೊಡಬೇಕಾದ್ರೆ ಯಾರು ಕಾರಣ? ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಸ್ಥಾನ ಕೊಡೋದಕ್ಕೆ ಕಾರಣ ಸ್ವಯಂ ಶನೈಶ್ಚರ. ತ್ರಿಮೂರ್ತಿಗಳು ಇದಕ್ಕೆ ಇನ್ವಾಲ್ವ್ ಆಗಲಿಲ್ಲ. ತ್ರಿಮೂರ್ತಿಗಳು ಶನೈಶ್ಚರನಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ನೋಡಪ್ಪ, ನೀನು ಸುರರು ಮತ್ತು ಅಸುರರು ಮತ್ತು ನೀ ಎಲ್ಲ ಸೃಷ್ಟಿನಲ್ಲಿ ಯಾರ್ಯಾರು ಇರ್ತಾರಲ್ಲ ಎಲ್ಲರದೂ ಕರ್ಮನ ಸರಿಯಾಗಿ ಅಳದಿ ತೂಕಿ ಅದರ ಪ್ರತಿಫಲ ಎಲ್ಲರಿಗೂ ಕೊಡಬೇಕು. ಈ ಸುರರು ಅಸುರರು ಜಗಳ ಸಾಕಾಗಿದೆ. ಇವ್ರಿಗೆ ಹೇಳಿದ್ರೆ ಅವ್ರಿಗೂ ಅರ್ಥ ಆಗಲ್ಲ, ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ, ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಇದಕ್ಕೆ ನೀನು ಒಂದು ಬ್ಯಾಲೆನ್ಸ್ಡ್, ಅಂದರೆ ಎಂಟೈರ್ ಕ್ರಿಯೇಷನಲ್ಲಿ ಒಂದು ಬ್ಯಾಲೆನ್ಸ್ ಸಿಚುವೇಶನ್ನ ನೀನು ತೊಗೊಂಬರಬೇಕು. ಅದಕ್ಕೋಸ್ಕರ ನೀನು ಸೃಷ್ಟಿ ಮಾಡಿರೋದು ಅಂತ. ಆಯಿತೆ, ಸೊ ಹಾಗಾಗಿ ಶನೈಶ್ಚರ, ಫಸ್ಟ್ ಆಫ್ ಆಲು ದೇವತೆಗಳು ಶನೈಶ್ಚರನ ಕಂಡ್ರೆ ಇಷ್ಟಪಡ್ತಿರಲಿಲ್ಲ. ಯಾಕೆಂದರೆ ಶನೈಶ್ಚರ ಬಂದು ಅಸುರರಂತ ತಲೆ ಮೇಲೆ ಇಟ್ಕೊಳ್ಳೋದಾಗಲಿ, ಇಲ್ಲ ನೆಗ್ಲೆಕ್ಟ್ ಮಾಡೋದಾಗಲಿ, ಹಾಗೆ ದೇವತೆಗಳನ್ನ ತಲೆ ಮೇಲೆ ಇಟ್ಕೊಳ್ಳೋದಾಗಲಿ ನೆಗ್ಲೆಕ್ಟ್ ಮಾಡೋದಾಗಲಿ ಮಾಡಿಲ್ಲ. ನ್ಯಾಯಬದ್ಧವಾಗಿ ಯಾರ ಕಡೆ ನ್ಯಾಯ ಇದೆ ಅವ್ರ ಪರವಾಗಿ ನಿಂತರು. ಆಯಿತೆ, ಇದೆಲ್ಲ ಆದಮೇಲೆ ಕೊನೆಗೆ ಈ ನಮ್ಮ ಭೂಮಿ, ನಮ್ಮ ಪೃಥ್ವಿನ ಕರ್ಮ ಭೂಮಿ ಅಂತ ಹೇಳ್ತೀವಿ. ಕರ್ಮಾಧಿಪತಿ ಶನಿ,
ಇದು ಕರ್ಮಭೂಮಿ ಅಂದರೆ ಏನಕ್ಕೆ ಹೇಳ್ತೀವಿ ಅಂದರೆ, ಈ ಭೂಮಿಗೆ ಮೇಯ್ನಾಗಿ ಅಧಿಪತಿ ಯಾರು ಇರೋದಂದರೆ ಸ್ವಯಂ ಶನೈಶ್ಚರ. ಏನೇ ಕರ್ಮಕಾಂಡಗಳು ನಡೆದ್ರೂ ಎಲ್ಲ ಶನೈಶ್ಚರನಿಗೆ ಅಪ್ಡೇಟ್ ಆಗುತ್ತೆ. ಆಯಿತಾ? ಒಂದು ಆವಾಗ ಶನೈಶ್ಚರ ಎಲ್ಲರ ಮನಸ್ಸನ್ನು ಗೆದ್ದ, ನ್ಯಾಯಬದ್ಧವಾಗಿ. ಎಲ್ಲರೂ ಸ್ವಲ್ಪ ಕಷ್ಟ ಆಯಿತು ಶನೈಶ್ಚರನಿಗೆ ನ್ಯಾಯ ಕೊಡಬೇಕಾದ್ರೆ, ಆದರೆ ಆ ಕಷ್ಟನೆಲ್ಲ ಸಹಿಸ್ಕೊಂಡು ಎಲ್ಲರಿಗೂ ಗೆದ್ದ, ಎಲ್ಲರ ಮನಸ್ಸು ಗೆದ್ದ. ಆಮೇಲೆ ಈ ಎಲ್ಲರಿಗೂ ಒಂದು ಸ್ಥಾನಮಾನ ಕೊಡಬೇಕಾದಾಗ ಮೇಷರಾಶಿನಲ್ಲಿ ಸೂರ್ಯದೇವನಿಗೆ ಮುಖ್ಯವಾಗಿ, ಯಾಕಂದರೆ ಸಕಲ ಗ್ರಹಗಳಿಗೂ ಅಧಿದೇವತೆ ಸೂರ್ಯ, ಅಲ್ಲಿಟ್ಟ. ಆದರೆ ಮೇಷರಾಶಿ ಫಸ್ಟ್ ಏನಕ್ಕೆ ಮಾಡ್ದ? ಲಗ್ನ ಮೇಷರಾಶಿ ಅಧಿಪತಿ ಕುಜ ಅಂತ ಯಾಕೆ ಮಾಡ್ದ? ಯಾಕೆ ಅಂದರೆ ಭೂಮಿ, ನಾವು ಭೂಮಿ ತಾಯಿ ಅಂತ ಹೇಳ್ತೀವಲ್ವ, ಹಾಗೆ ಕುಜ ಆತನು ತುಂಬ ಒಳ್ಳೆಯ ದೇವತೆ. ಕೋಪಿಷ್ಟಿರ್ಬೋದು, ಆದರೆ ತುಂಬ ಒಳ್ಳೆಯ ದೇವತೆ. ಇನ್ನೊಂದೇನಪ್ಪ ಅಂದರೆ ಕಷ್ಟಜೀವಿ, ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ, ಶ್ರಮ ಬೀಳ್ತಾರೆ, ನ್ಯಾಯಬದ್ಧವಾಗಿರ್ತಾರೆ. ಕೋಪಿಷ್ಟ್ರು ಒಂದೇ ಒಂದು ಕಾರಣ, ಸ್ವಲ್ಪ ಕುಜನಿಗೆ ನೋಡಿದ್ರೆ ಸ್ವಲ್ಪ ಜನ ಹೆದರ್ತಾರೆ. ಆಯಿತಾ? ಶನೈಶ್ಚರ ಏನು ಮಾಡ್ದ? ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿ ಕೂಡ ಬೇಕು. ತಂದೆ ಪ್ರೀತಿ ಎಷ್ಟು ಮುಖ್ಯನೋ ತಾಯಿ ಪ್ರೀತಿನೂ ಅಷ್ಟೇ ಮುಖ್ಯ. ಸೊ ಅದೆರಡು ಬ್ಯಾಲೆನ್ಸ್ಡ್ ಆಗಿದ್ದರೆ ಆವಾಗಲೇ ಎಲ್ಲನೂ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಬೃಹಸ್ಪತಿಗಳಿಗೆ ಹೇಳ್ದ, ಬೃಹಸ್ಪತಿಗಳೇ ನೀವು ಈ ಸ್ಥಾನದಲ್ಲಿ ಅಂದರೆ ತುಂಬ ಶ್ರೇಷ್ಠರಾಗಿರ್ತೀರಿ ಅಂತ ಹೇಳಿದ್ರು. ಆದರೆ ಬೃಹಸ್ಪತಿಗಳಿಗೆ ಕೇಳಿ, ಚಂದ್ರನ ಕಂಡ್ರೆ ಆಗಲ್ಲ, ಚಂದ್ರ ಮೋಸಗಾರ. ಆಯಿತಾ? ಏನು ಮೋಸ ಮಾಡ್ದ ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಬೃಹಸ್ಪತಿಗಳಿಗೆ ತನ್ನ ಬೃಹಸ್ಪತಿಗಳು ಗುರು, ಸಕಲ ದೇವತೆಗಳಿಗೆ ಗುರು, ಆ ಗುರುಗಳಿಗೆ ಮೋಸ ಮಾಡ್ದ. ಆದ್ರೂ ಬೃಹಸ್ಪತಿಗಳು ಆತನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಆತನ ಕಂಡ್ರೆ ಇಷ್ಟ ಇಲ್ಲ. ಆದರೆ ಶನೈಶ್ಚರ ಹೇಳಿದ್ರು ಅಂತ ಒಂದೇ ಒಂದು ಮಾತಿಗೆ ಬೃಹಸ್ಪತಿಗಳು ಕಟಕ ರಾಶಿನಲ್ಲಿ ಬಂದು ಅಲ್ಲಿ ಉಚ್ಚಸ್ಥಾನ ಪಡೆದ್ರು. ಆದರೆ ಬೃಹಸ್ಪತಿಗಳು ಒಂದು ರಿಕ್ವೆಸ್ಟ್ ಮಾಡಿದ್ರು, ನನ್ನನ್ನು ಈತನೊಟ್ಟಿಗೆ ಇಡಬೇಡ, ಯಾರೊಟ್ಟಿಗೆ? ಚಂದ್ರನೊಟ್ಟಿಗೆ ಇಡಬೇಡ ಅಂತ ಹೇಳಿದ್ದಕ್ಕೆ ಶನೈಶ್ಚರ ಅವರಿಗೆ ಆಶ್ವಾಸನೆ ಕೊಟ್ಟು, ನೀವು ಆತನ ಮನೆಯಲ್ಲಿದ್ದರೂ ನನ್ನ ನಕ್ಷತ್ರದಲ್ಲಿರ್ತೀರಿ, ಸೊ ಯಾವಾಗಲೂ ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ಏನೇ ಹೋಗುಗಳು ಬಂದರೂ ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ನಿಮ್ಮ ಸಹಾಯ, ಈ ಸೃಷ್ಟಿನ ನಡೆಸೋದಕ್ಕೆ ನಿಮ್ಮ ಸಹಾಯ ಬೇಕು, ಗುರು ಕೃಪೆ ಇಲ್ಲದೆ ಏನೂ ಆಗಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಕಟಕ ರಾಶಿನಲ್ಲಿ ಕೂರಿಸ್ದ. ಆದರೆ ಇದು ಸ್ವಲ್ಪ ಹಿಸ್ಟಾರಿಕಲ್ ಥರ ಎಕ್ಸ್ಪ್ಲೇನ್ ಆಗೋಯ್ತು. ಆಯಿತಾ? ನಾನು ಇವಾಗ ನನ್ನ ಥಿಯರಿ, ನನ್ನ ಅನಾಲಿಸಿಸ್, ನನ್ನ ಅಂಡರ್ಸ್ಟ್ಯಾಂಡಿಂಗ್, ನನ್ನ ಪಾಯಿಂಟ್ ಆಫ್ ವ್ಯೂನ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಂದ್ರನಿಗೆ ಮಾತೃಸ್ಥಾನ, ಆದರೆ ಇಲ್ಲಿ ಭೂಮಿ ಮೇಲೆ ತಾಯಿ ಮಗುಗೆ ಅನ್ನ ತಿನ್ನಿಸ್ಬೇಕಾದ್ರೆ ನೋಡು ಚಂದಮಾಮ ನೋಡು ಅಂತಾರೆ ಅಲ್ವಾ? ಚಂದಮಾಮ ನೋಡು ಅಂದರೆ ಆ ಮಗುವಿನ ತಾಯಿಯ ತಮ್ಮನೋ ಅಣ್ಣನೋ ಲೆಕ್ಕ, ಸೋದರ ಮಾವ ಅಂತ ಲೆಕ್ಕ. ಆಯಿತಾ? ಈಗ ಚಂದ್ರನಿಗೆ ಸ್ವತಃ ಏನು ಶಕ್ತಿ ಇದೆ? ಸೌಮ್ಯ ಸ್ವರೂಪ, ಆತನ ದೃಷ್ಟಿಯಲ್ಲಿ ಅಮೃತ ಇದೆ. ಅದು ಹೆಂಗೆ ಬಂತು? ಸೂರ್ಯದೇವನಿಂದನೇ ಬಂದಿದ್ದು, ಆತನದ್ದು ಏನೂ ಅಲ್ಲ. ಆಮೇಲೆ ಶೀತಲತೆ ಅಫ್ಕೋರ್ಸ್ ಇದೆ. ಆಮೇಲೆ ಚಂದ್ರ ಪ್ರಭಾವ ಭೂಮಿ ಮೇಲೆ ಹೆಂಗಿರುತ್ತೆ ಅಂದರೆ, ಚಂದ್ರ ಹತ್ರ ಬಂದರೆ ಸಮುದ್ರದಲ್ಲಿ ನೀರು ಉಕ್ಕಿ ಹರಿಯುತ್ತೆ, ಮ್ಯಾಗ್ನೆಟಿಕ್ ಫೋರ್ಸಿಂದ ರೆಪಲ್ ಆಗುತ್ತೆ ಅಲ್ವಾ? ಸೊ ಬರೀ ಚಂದ್ರನಿಗೆ ಆ ಮಾತೃಸ್ಥಾನ ಕೊಡೋದು ಅಂದರೆ ಜನಗಳಿಗೆ ಗೊತ್ತಿರೋದು ಚಂದ್ರ ಅಂದರೆ ಮಾತೃಸ್ಥಾನ ಅಂತ, ಚತುರ್ಥ ಭಾವ ಮಾತೃಸ್ಥಾನ ಅಂತ. ಆಯಿತಾ? ಆದರೆ ದೇವತೆಗಳು ಚಂದ್ರನಿಗೆ ಈ ಸ್ಥಾನ ಕೊಟ್ಬಿಟ್ರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಆ ಮಾತೆಯಲ್ಲಿ ಒಂದು ಗುಣಗಳು ಸೇರಿಸ್ಬೇಕಿತ್ತು. ಆಯಿತಾ? ಗುರು ಯಾರು? ಧರ್ಮಾಧಿಪತಿ. ಶನಿ ಯಾರು? ಕರ್ಮಾಧಿಪತಿ. ಧರ್ಮ ಮತ್ತು ಕರ್ಮ ಎರಡು ಸೇರಿಸಿ ಆ ಗುಣಗಳನ್ನ ಸೇರಿಸಿ ಅಲ್ಲಿ ಸ್ಥಾಪನೆ ಮಾಡಿದಾಯಿತು. ಅಲ್ಲಿ ಕಟಕ ರಾಶಿನಲ್ಲಿ, ಚಂದ್ರನ ರಾಶಿಯಲ್ಲಿ. ಹಂಗೆ ಮಾಡಿದ್ದಕ್ಕೆ ಏನಾಯಿತು ಅರ್ಥ?
ಇನ್ನೂ ಜನಗಳಿಗೆ ಅರ್ಥ ಆಗಿರಲ್ಲ. ಯಾಕೆಂದರೆ ನೋಡಿ, ಒಂದು ಗುರು ಮತ್ತು ಶನಿ ಗ್ರಹ ನಿಧಾನಕ್ಕೆ ಚಲಿಸುತ್ತೆ. ಏನಕ್ಕೆ ನಿಧಾನಕ್ಕೆ ಚಲಿಸುತ್ತೆ? ಫಸ್ಟು ಒಂದು ಮಾತೆ, ಒಂದು ತಾಯಿ, ಒಂದು ಅಮ್ಮನನ್ನು ನೋಡಿದ್ರೆ ಮಗು ಎಷ್ಟೇ ಹಠ ಮಾಡಲಿ, ಅಳ್ಳಿ, ಹೇಳೋ ಮಾತು ಕೇಳದೇ ಇರಲಿ, ಆ ತಾಯಿ ತುಂಬ ಪೇಷನ್ಸ್ ಇಟ್ಕೊಂಡು ಆ ಮಗುಗೆ ಬೆಳೆಸ್ತಾರೆ, ತಿನ್ನಿಸ್ತಾರೆ, ಪೋಷಿಸ್ತಾರೆ ಅಲ್ವೇ? ಆದರೆ ಪ್ರತಿಯೊಂದು ಹೆಣ್ಣಿಗೂ ಆ ಪೇಷನ್ಸ್, ಆ ಒಬಿಡಿಯನ್ಸ್, ಆ ಡಿಸಿಪ್ಲಿನ್, ಆ ಕರೇಜ್ ಹೆಂಗೆ ಬರುತ್ತೆ? ಅಷ್ಟೇ ಅಲ್ಲ, ಮಗುಗೆ ಬೆಳೆಸಬೇಕಾದ್ರೆ ಡೇ ಒನ್ನಿಂದ ಆ ಮಗುಗೆ ಬೆಳೆಸ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ. ಅದನ್ನೆಲ್ಲ ನಿಭಾಯಿಸಿ ಆ ಮಗುವಿಗೆ ಗೊತ್ತೇ ಆಗಲ್ಲ ಆ ಮಗುವಿನ ತಾಯಿ ಎಷ್ಟು ಕಷ್ಟ ಬೀಳ್ತಾರೆ, ಏನು ಎತ್ತ ಅಂತ ಆ ಮಗುವಿಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ಪೋಷಿಸ್ತಾರೆ. ನಾನು ಬರೀ ಮನುಷ್ಯರು ಮಾತ್ರ ಹೇಳ್ತಾ ಇಲ್ಲ, ಪ್ರಾಣಿಗಳೇ ನೋಡಿ, ನಾಯಿ, ಬೆಕ್ಕು, ಇಲಿ, ಜಲಚರ, ನೀರಲ್ಲಿರೋ ಮೀನು ಆ ಮರಿಗಳನ್ನ ಬಾಯಲ್ಲಿಟ್ಕೊಳ್ಳುತ್ತೆ, ಕೆಲವು ಮೀನು ಪಕ್ಕದಲ್ಲಿ ಇಟ್ಕೊಳ್ಳುತ್ತೆ, ಕೆಲವು ಮೀನು ಸಂರಕ್ಷಣೆ ಮಾಡುತ್ತೆ ಅಲ್ವೇ? ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ತಿಮಿಂಗ್ಲವರೆಗೂ ಆ ಮಾತೃತ್ವ ಅನ್ನೋದಿದೆಯಲ್ಲ, ಅದು ಹೆಂಗೆ ಬಂತು? ಇನ್ನೊಂದೇನಪ್ಪ ಅಂದರೆ, ಅದಕ್ಕೆ ಯಾರೂ ಹೇಳ್ಕೊಟ್ಟಿಲ್ಲ ಮಾತೃತ್ವ ಅಂದರೆ ಹಿಂಗೆ ಇರಬೇಕು. ಮನುಷ್ಯರಿಗೂ ಯಾರು ಹೇಳ್ಕೊಟ್ಟಿಲ್ಲ ಮಾತೃತ್ವ ಅನ್ನೋದು ಹಿಂಗೆ ಇರಬೇಕು ಅಂತ. ಇನಿಷಿಯಲಿ ಪ್ರತಿ ಹೆಣ್ಣಿಗೂ ಆ ಮಾತೃತ್ವ ಹೆಂಗೆ ಬಂತು? ಮಾತೃತ್ವ ಅಂದರೆ ಏನು? ಅಮ್ಮ ಅಂದರೆ ಏನು? ಆಕೆಯಲ್ಲಿ ಧರ್ಮ ಮತ್ತು ಕರ್ಮ ಎರಡರ ಸ್ವಭಾವ ಸೇರಿ ಆಕೆನೇ ಯಾರು ಹೇಳ್ಕೊಡ್ದಿರ ಆಕೆನೇ ಆಟೋಮೆಟಿಕ್ಕಾಗಿ ಸ್ವಯಂ ಪ್ರೇರಿತ ಆ ಬಿಹೇವಿಯರ್ನ ಡಿಸ್ಪ್ಲೇ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಆ ಥರ ಡಿಸ್ಪ್ಲೇ ಮಾಡ್ತಿದ್ದೀನಿ ಅಂತ. ಅಂದರೆ ಆ ರೀತಿ ನಾನು ವರ್ತಿಸ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಅವ್ರು ಆ ರೀತಿ ವರ್ತಿಸ್ತಾ ಇರ್ತಾರೆ. ಎಷ್ಟು ಕೇರಿಂಗ್, ಎಷ್ಟು ಪೇಷನ್ಸ್, ಎಷ್ಟು ಕರೇಜ್, ಎಷ್ಟು ಡೆಡಿಕೇಶನ್, ಎಷ್ಟು ಕಮಿಟ್ಮೆಂಟ್ ಅದೆಲ್ಲ ಮಾಡ್ತಾರಲ್ವಾ? ಹೆಂಗೆ ಬರುತ್ತೆ? ಫಸ್ಟು ಚಂದ್ರ ಮನಸ್ಸು ಜಾತ. ಆ ಮನಸ್ಸಿಗೆ ಧರ್ಮ ಮತ್ತು ಕರ್ಮ ಸೇರಿದ್ರೆ ಈ ಎಲ್ಲ ಕ್ವಾಲಿಟೀಸ್ ಬರುತ್ತೆ. ಅದಕ್ಕೋಸ್ಕರನೇ ಶನೇಶ್ವರನ ನಕ್ಷತ್ರ ಪುಷ್ಯ ನಕ್ಷತ್ರ ಕಟಕ ರಾಶಿನಲ್ಲಿದ್ದು, ಆ ನಕ್ಷತ್ರದಲ್ಲಿ ಸ್ವಯಂ ಬೃಹಸ್ಪತಿನ ಕರ್ಕೊಂಬಂದು ಕೂರಿಸಿ, ಸ್ವಾಮಿ ಅಂದರೆ ಗುರುಗಳೇ, ಆಚಾರ್ಯರೇ, ನೀವು ಈ ಸ್ಥಾನದಲ್ಲಿದ್ದರೆ ಶ್ರೇಷ್ಠರು, ಸಂಪೂರ್ಣ ಸೃಷ್ಟಿಗೆ ನಿಮ್ಮ ಅವಶ್ಯಕತೆ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಕೃಪೆ, ನಿಮ್ಮ ಕರುಣೆ, ನಿಮ್ಮ ಕನಿಕರ ಅದು ಸಂಪೂರ್ಣ ಸೃಷ್ಟಿಗೆ ಬೇಕು. ಬರೀ ಮನುಷ್ಯರಲ್ಲ, ಸಂಪೂರ್ಣ ಸೃಷ್ಟಿಗೆ ಬೇಕು ಅನ್ನೋದನ್ನು ಶನೇಶ್ವರ ತುಂಬ ಯೋಚನೆ ಮಾಡಿ ಗುರುಗೆ ಕನ್ವಿನ್ಸ್ ಮಾಡಿ ಗುರು ಬಂದಲ್ಲಿದ್ದರು. ಹಾಗೂ ಅರ್ಥ ಮಾಡ್ಕೊಳ್ಳಿ, ಚಂದ್ರನ ಕಂಡ್ರೆ ಗುರುಗೆ ಆಗದೇ ಇಲ್ಲ. ಇರ್ಬೋದು ಗಜಕೇಸರಿ ಗುರು ಮತ್ತು ಚಂದ್ರ ಕೇಂದ್ರದಲ್ಲಿದ್ದು ಜೊತೆಗಿದ್ದು, ಇಲ್ಲಾಂದರೆ ಚಂದ್ರನಿಂದ ಗುರು ಕೇಂದ್ರದಲ್ಲಿದ್ದು ಅಂದರೆ ಗಜಕೇಸರಿ ಯೋಗ. ಅದರ ಯೋಗ ಒಂದು ಒಳ್ಳೆಯ ಕಾರ್ಯ ಮಾಡುತ್ತೆ. ಅದರಲ್ಲೂ ತನ್ನ ಸ್ವಾರ್ಥನ ಬಿಟ್ಟು, ಯಾರು ಬೃಹಸ್ಪತಿಗಳು ತನ್ನ ಸ್ವಾರ್ಥನ ಬಿಟ್ಟು, ತನ್ನ ಚಂದ್ರನ ಮೇಲಿರೋ ಯೋಚನೆನೂ ಬಿಟ್ಟು ಪ್ರಪಂಚಕ್ಕೆ, ಸೃಷ್ಟಿಗೆ ಏನು ಹೇಳಿ ಒಳ್ಳೇದು ಮಾಡೋದಕ್ಕೋಸ್ಕರ ಶನೇಶ್ವರನ ಮಾತು ಒಪ್ಕೊಂಡು ಕಟಕ ರಾಶಿನಲ್ಲಿ ಬಂದು ಆ ಪುಷ್ಯ ನಕ್ಷತ್ರದಲ್ಲಿದ್ದು ಉಚ್ಚ ಸ್ಥಾನ ಪಡಿತಾರೆ. ಆಯಿತೇ? ಈಗ ಈ ಗುಣಗಳು ಈ ಸೃಷ್ಟಿಗೆ ತಲುಪಿಸ್ಬೇಕು. ಸಂಪೂರ್ಣ ಸೃಷ್ಟಿಗೆ, ಬರೀ ನಮ್ಮ ಪೃಥ್ವಿ ಮಾತ್ರ ಅಲ್ಲ, ಸಂಪೂರ್ಣ ಸೃಷ್ಟಿ, ಈ ಥರ ಗ್ಯಾಲಕ್ಸಿಗಳು ಎಷ್ಟಿದೆಯೋ, ಎಷ್ಟು ಪೃಥ್ವಿಗಳಿದೆಯೋ, ಆ ಸಂಪೂರ್ಣ ಸೃಷ್ಟಿಗೆ ಎಲ್ಲ ಕಡೆನೂ ತಲುಪಿಸ್ಬೇಕು. ಅದಕ್ಕೆ ಶನೇಶ್ವರ ಮತ್ತು ಗುರುಗಳು ಇಬ್ಬರು ಸೇರಿಕೊಂಡು ಮಹಾದೇವನ ಮತ್ತು ಆದಿಶಕ್ತಿಯ ಮೊರೆ ಹೋಗ್ತಾರೆ. ಯಾಕಂದರೆ ಅವ್ರು ಡಿಸಿಷನ್ ಮಾಡಿದ್ದು ಶನೇಶ್ವರ, ಹಿಂಗೆ ಮಾಡಬೇಕು, ಈ ಬೃಹಸ್ಪತಿಗಳು ಬಿಟ್ಟರೆ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ. ಇನ್ನೊಂದು ಶನೇಶ್ವರ ಆಗಬೇಕು ಅಂದರೆ ಎಲ್ಲರ ಕರ್ಮಫಲನ
ತೂಕಿ ಅಳೆದು ಅದರ ತಕ್ಕಂತೆ ಅವ್ರು ಪ್ರತಿಫಲ ಕೊಡಬೇಕಲ್ಲ, ಅದಕ್ಕೋಸ್ಕರ ಶನಿ ಬೇಕು. ಆದರೆ ಗುರುಗಳು ಬೇಕು ಮಾರ್ಗದರ್ಶನಕ್ಕೋಸ್ಕರ. ಸೊ ಗುರು ಧರ್ಮ, ಶನಿ ಕರ್ಮ. ಧರ್ಮ ಕರ್ಮ ಎರಡು ಸೇರಿ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಅರ್ಥ ಆಗಲಿಲ್ಲ. ಅದಕ್ಕೆ ಆವಾಗ ಬೃಹಸ್ಪತಿ ಮತ್ತು ಶನೇಶ್ವರ ಇಬ್ಬರು ಮಹಾದೇವ ಮತ್ತು ಆದಿಶಕ್ತಿ ಆದ ಪಾರ್ವತಿ ದೇವಿ ಹತ್ರ ಹೋಗಿ ಏನಕ್ಕೆ ಅವ್ರ ಹತ್ರನೇ ಹೋದರು ಅಂತ ನೀವು ಕೇಳ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಶಿವ ಪಾರ್ವತಿ ಅರ್ಧನಾರೀಶ್ವರರು. ಅವ್ರಿಗೆ ಎರಡು ಗೊತ್ತು, ಪಾಸಿಟಿವ್ ನೆಗೆಟಿವ್, ಥಿಕ್ ಥಿನ್, ಬ್ಯಾಡ್ ಗುಡ್. ಹಂಗಂತ ನಾರಾಯಣನ್ ಗೊತ್ತಿಲ್ವಾ, ಬ್ರಹ್ಮನ್ ಗೊತ್ತಿಲ್ವಾ? ಅದೆಲ್ಲ ಅವ್ರಿಗೆಲ್ಲರಿಗೂ ಗೊತ್ತು. ಆದರೆ ಆ ಅರ್ಧನಾರೀಶ್ವರ ಸ್ವರೂಪ ಇರೋದ್ರಿಂದ ಫಸ್ಟ್ ಅವ್ರ ಹತ್ರ ಅಪ್ರೋಚ್ ಆದರು. ಇನ್ನೊಂದೇನು ಕಾರಣ ಅಂದರೆ ಮಹಾದೇವ ಶನೇಶ್ವರನ ಗುರು. ಇಲ್ಲಿ ಆಲ್ರೆಡಿ ಬೃಹಸ್ಪತಿ ದೇವತೆಗಳ ಗುರು ಇದ್ದಾರೆ. ಅವರೊಟ್ಟಿಗೆ ತನ್ನ ಗುರು ಹತ್ರ ನಾವೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಮೀಟ್ ಆಗ್ತಾರೆ, ಅವರು ಗುರು ಸ್ಥಾನದಲ್ಲಿರ್ತಾರೆ, ಅವರು ಒಳ್ಳೆ ಎಲ್ಲ ಕಲ್ತಿರ್ತಾರೆ, ಎಲ್ಲ ನಾಲೆಜ್ ಇರುತ್ತೆ. ಅವ್ರ ನಾಲೆಜ್ನ ಹೆಂಗೆ ಯೂಟಿಲೈಸ್ ಮಾಡೋದು ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಿರೋದಿಲ್ಲ. ಆವಾಗ ಯಾರ ಹತ್ರ ಫಸ್ಟ್ ಅಪ್ರೋಚ್ ಮಾಡ್ತೀವಿ? ನಮಗೆ ದಾರಿ ತೋರಿಸಿದ ಗುರು, ನಮ್ಮ ಜೀವನದಲ್ಲಿ ದಾರಿ ತೋರಿಸಿರೋ ಗುರು ಇರ್ತಾರಲ್ವ, ಯಾರಾದರೂ ಒಬ್ಬರು, ಅವ್ರ ಹತ್ರ ಹೋಗ್ತೀವಿ. ಕರೆಕ್ಟಾ? ಸೊ ಅವ್ರನ್ನ ಬೃಹಸ್ಪತಿಗಳನ್ನ ಕರ್ಕೊಂಡು ಶಿವನ ಹತ್ರ ಹೋದಾಗ ಹಿಂಗೆಲ್ಲ ಅಂತ ಹೇಳಿದಾಗ ಆವಾಗ ಆದಿಶಕ್ತಿ ಎಲ್ಲ ಡೀಟೇಲಾಗಿ ಹೇಳಿದ್ರು. ನೋಡಪ್ಪ ಹಿಂಗೆ ಮಾಡು, ಚಂದ್ರನ ಹಿಂಗೆ ಉಪಯೋಗಿಸ್ಕೋ. ಅವನ ಮನಸ್ಸನ್ನು ಉಪಯೋಗಿಸ್ಕೊಂಡು ಈ ಧರ್ಮ ಮತ್ತು ಕರ್ಮ ಎರಡನ್ನೂ ಪ್ರದಾನ ಮಾಡಿ, ಆ ಧರ್ಮ ಕರ್ಮ ಪ್ರದಾನ ಮಾಡಿ ಪ್ರತಿಯೊಂದು ಹೆಣ್ಣು ಅಂದರೆ ಪ್ರಾಣಿ ಪಕ್ಷಿಗಳು ಸಹ, ಗಿಡ ಕೂಡ, ಗಿಡ ಮರ, ಗಿಡದಲ್ಲೂ ಪುರುಷ ಅಂದರೆ ಮೇಲ್ ಫೀಮೇಲ್ ಅಂತ ಇದೆ. ನೀವು ನಂಬೋದಿಲ್ಲ, ನಿಜವಾಗ್ಲೂ ಇದೆ. ಆಯಿತಾ? ಯಾವುದು ಮೇಲ್ ಮರ ಇರುತ್ತೋ ಅದರಲ್ಲಿ ಬೀಜನೇ ಬರಲ್ಲ, ಜಸ್ಟ್ ಬೆಳೀತಾ ಇರುತ್ತೆ. ಅಂಥ ಮರ ಏನಕ್ಕೆ ಯೂಸ್ ಮಾಡ್ತಾರೆ? ಕಟ್ ಮಾಡಿ ಕಟ್ಟಿಗೆಗಳು ಮಾಡಿ ಏನಕ್ಕಾದ್ರು ಒಲೆಗೆ ಯೂಸ್ ಮಾಡ್ತಾರೆ, ಅಥವಾ ಏನಾದ್ರು ಫರ್ನಿಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೀವು ಹೇಳ್ಬೋದು ಪ್ರತಿಯೊಂದು ಗಿಡದಲ್ಲೂ ಬೀಜ ಬಂದೇ ಬರುತ್ತೆ ಅಂತ. ಪ್ರತಿಯೊಂದು ಗಿಡದಲ್ಲಿ ಬರಲ್ಲ. ಒಂದು ಫೀಮೇಲ್ ಟ್ರೀ ಪರ್ಟಿಕ್ಯುಲರ್ ಅದರಲ್ಲಿ ಬೀಜ ಬರೋಂಥದ್ದು ಜಾಸ್ತಿ ಇರುತ್ತೆ. ಬಟ್ ಅದೇ ಥರ ಕ್ಯಾಟಗರಿ ಮರಗಳು ಬೆಳೆಯುತ್ತೆ, ಬಟ್ ಎಲ್ಲನೂ ಬೀಜ ಕೊಡೋದಂಥದ್ದು ಇರೋದಿಲ್ಲ. ನೋಡಿ ದೇವ್ರ ಸೃಷ್ಟಿ ಹೆಂಗಿದೆ, ಆಯಿತಾ? ಗಿಡ ಮರ ಪಶು ಪಕ್ಷಿ ಜಲಚರ ಎಲ್ಲ ಇನ್ಕ್ಲೂಡಿಂಗ್ ಮನುಷ್ಯ, ಇನ್ಕ್ಲೂಡಿಂಗ್ ಒಂದು ಹುಳುಗಳು ಸಹ ಎಲ್ಲದರಲ್ಲೂ ಮಾತೃತ್ವ ಒಂದೇ ಥರ. ಒಂದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಗೈಡ್ ಮಾಡ್ತಾರೆ. ಆ ಗೈಡೆನ್ಸ್ ಪ್ರಕಾರ ಶನಿ ಮತ್ತು ಗುರು ಇಬ್ಬರು ಸೇರಿ ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಕೇಳಿರ್ಬೋದು, ಇದು ದೀಪ ಅಂದ್ಕೊಂಡ್ರೆ ದೀಪ ಬೆಳಗುತ್ತೆ, ಕರೆಕ್ಟಾ? ದೀಪ ಬೆಳಗಿದಾಗ ಬೆಳಕು ಎಲ್ಲ ಕಡೆ ಹರಡುತ್ತೆ, ಕರೆಕ್ಟಾ? ದೀಪದ ಕೆಳಗೆ ಕತ್ತಲಿರುತ್ತೆ. ಆ ಎಕ್ಸಾಂಪಲ್ನ ಏನೇನಕ್ಕೂ ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾರೆ, ಅದು ಕರೆಕ್ಟೇ, ಇಲ್ಲ ಅಂತಲ್ಲ. ಎಲ್ಲರಿಗೂ ಜೀವನದಲ್ಲಿ ಬೆಳಕು ಕೊಡ್ತಾರೆ, ಅವ್ರ ಜೀವನದಲ್ಲೇ ಕತ್ತಲಿರುತ್ತೆ ಅಂತ, ಕರೆಕ್ಟಾ? ಆದರೆ ಇದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎರಡು ಅರ್ಥ ಮಾಡ್ಕೊಳ್ಳೋವಂಥದ್ದು ಇದು. ಎಲ್ಲಿ ಗುರು ಅಂದರೆ ಬೃಹಸ್ಪತಿಗಳು ಯಾವ ರಾಶಿಯಲ್ಲಿ ಕೂತಿರ್ತಾರೋ ಆ ರಾಶಿಗೆ ಅಷ್ಟಾಗಿ ಒಳ್ಳೇದು ಮಾಡೋದಿಲ್ಲ. ಆದರೆ ಎಲ್ಲಿ ದೃಷ್ಟಿ ಆಗ್ತಾರೋ ಅಂದರೆ ಪಂಚಮ ಸಪ್ತಮ ನವಮ, ಅಲ್ಲಿ ತುಂಬ ಶ್ರೇಷ್ಠ ಫಲಗಳನ್ನು ಕೊಡ್ತಾರೆ. ಅದೇ ಶನೇಶ್ವರ ಎಲ್ಲಿ ಕೂತ್ಕೊಳ್ತಾರೋ ಆ ರಾಶಿನ ತುಂಬ ಒಳ್ಳೆ ರೀತಿ ರಿಫೈನ್ ಮಾಡಿ ಶ್ರೇಷ್ಠತೆಗೆ ಉನ್ನತ ಮಟ್ಟಕ್ಕೆ ತಂದಿಡ್ತಾರೆ. ಅದೇ ಎಲ್ಲಿ ದೃಷ್ಟಿ ಆಗ್ತಾರೋ ಅಂದರೆ ತೃತೀಯ ಸಪ್ತಮ ದಶಮ, ಇಲ್ಲಿ ಅಲ್ಲಿ ದೃಷ್ಟಿ ಆಗ್ತಾರೋ ಅಲ್ಲಿ ಪನಿಷ್ಮೆಂಟ್ಗಳು, ಅಲ್ಲಿ ಅಬ್ಸರ್ವೇಷನ್ನು ಏನೇನು ಮಾಡ್ತಾರೆ ಎಲ್ಲ ಅವರ ಕರ್ಮನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದ್ರ ತಕ್ಕಂತೆ ಪ್ರತಿಫಲ ಕೊಡ್ತಾರೆ. ಇವಾಗ ಅದೇ ಕಾನ್ಸೆಪ್ಟ್ ಇಲ್ಲಿ. ದೀಪದ ಕೆಳಗೆ ಕತ್ಲೆ ಶನೇಶ್ವರ, ದೀಪದ ಮೇಲೆ ಬೆಳಕು ಬೃಹಸ್ಪತಿ. ಹಾಗೆಯೇ ಒಬ್ಬ ತಾಯಿ ಮಗು ಜನನ ಕೊಟ್ಟ ಮೇಲೆ ಆಕೆ ಏನೇ ಕಷ್ಟ ಬಿದ್ದರೂ ಶನೇಶ್ವರನ ಥರ ಸ್ವೀಕಾರ ಮಾಡ್ತಾರೆ. ಆದರೆ ಮಗು ಜೀವನದಲ್ಲಿ ಬೆಳಕು ಕೊಡ್ತಾರೆ.
ಅದೇ ಬೃಹಸ್ಪತಿಗಳು ಬೇರೆ ಜಾಗದಲ್ಲಿ ಅಂದರೆ ಚಂದ್ರನ ಮನೆ ಹೊರತಾಗಿ ಬೇರೆ ಅಂದರೆ ಶುಕ್ರನ ಮನೆ ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ರೆ ಅದು ಮಾಡೋಕ್ಕೆ ಇಂಪ್ಲಿಮೆಂಟೇ ಮಾಡೋಕ್ಕಾಗಲ್ಲ. ಇನ್ನೊಂದು ಏನು ಗೊತ್ತಾ, ಶುಕ್ರ ಮದ್ಯಪಾನ ಮಾಡ್ತಾರೆ, ಚಂದ್ರ ಸುರಪಾನ ಮಾಡ್ತಾರೆ. ಶುಕ್ರ ಅಸುರರ ಗುರುಗಳು, ಚಂದ್ರ ದೇವತೆ ಅಂದರೆ ಸುರರಲ್ಲಿ ಒಬ್ಬ ಕಂಟೆಂಡರ್, ಅಸುರರಲ್ಲಿ ಶುಕ್ರದೇವ ಗುರು. ಸೊ ಎಷ್ಟು ಯೋಚನೆ ಮಾಡಿ ಅಲ್ಲಿ ಕೂರಿಸಿದ್ದಾರೆ. ಅದಕ್ಕೋಸ್ಕರ ಚಂದ್ರನಿಗೆ ಆ ಚತುರ್ಥ ಭಾವಕ್ಕೆ ಮಾತೃಸ್ಥಾನ ಕೊಟ್ಟಿರೋದು. ಇಷ್ಟ ಆಯಿತಾ? ಇವಾಗ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾವುದೇ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಜಲಚರ ಇರಲಿ, ಅದು ಜನ್ಮ ಕೊಟ್ಟಿರೋಂತಹ ಕಂದಮ್ಮನಗಳನ್ನ ಎಷ್ಟು ಜೋಪಾನವಾಗಿ ಜಾಗರೂಕತೆಯಿಂದ ನೋಡ್ಕೊಳ್ತಾರೆ ಅಲ್ವಾ? ಅದೇ ರೀತಿ ನಮ್ಮ ಮನುಷ್ಯರಲ್ಲೂ ಜೋಪಾನವಾಗಿ ಜಾಗರೂಕತೆಯಿಂದ ನೋಡ್ಕೊಳ್ತಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಎಲ್ಲ ತಾಯಿನೂ ಒಳ್ಳೆ ತಾಯಿನಾ ಅಲ್ವಾ? ಕೆಲವು ತಾಯಂದಿರು ಮಗು ಹುಟ್ಟಿದ ತಕ್ಷಣವೇ ಆ ಮಗು ಬೇಡ ಅಂದರೆ ಆಯಿತಾ ಅನಾಥಾಶ್ರಮಕ್ಕೆ ಬಿಟ್ಬಿಡೋದು, ಕೆಲವರು ಭ್ರೂಣ ಹತ್ಯೆ ಮಾಡೋದು, ಕೆಲವರು ಇನ್ನೊಬ್ಬರು ಒತ್ತಾಯಕ್ಕೊಳಗಾಗಿ ಆ ಮಗುನ ತ್ಯಜಿಸೋದು, ಇನ್ನು ಕೆಲವರು ಎಷ್ಟೇ ಕಷ್ಟ ಬಂದ್ರೂ ಅವ್ರಿಗೆ ತಿನ್ನೋಕೆ ಅನ್ನ ಇರಲ್ಲ, ಕೆಲಸ ಮಾಡಬೇಕು. ಆಕೆ ಒಬ್ಬಳೇ ಸಿಂಗಲ್ ಮದರ್, ಓಕೆ, ಆಕೆ ಒಬ್ಬಳೇ ಕಷ್ಟ ಬಿದ್ದು ಕೆಲಸನೂ ಮಾಡಬೇಕು, ಮಗುನೂ ಸಾಕಬೇಕು. ಎಷ್ಟು ಈಸಿಯಾಗಿ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಸಿಚುವೇಶನ್ನ ಕಷ್ಟ ಬೀಳ್ತಾರೆ. ನೀವು ಇದನ್ನು ಕೇಳ್ಬೋದು, ಬರೀ ಅಮ್ಮ ಮಾತ್ರ ಆ ಥರ ಮಾಡ್ತಾರೆ. ಕೆಲವರು ಗಂಡಸರು ಇರ್ತಾರೆ, ತಂದೆಯಾಗಿ ಮಗು ಪಾಲನೆ ಪೋಷಣೆ ಮಾಡ್ತಾರೆ, ಅವರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಅಂತ. ಆದರೆ ತಾಯಿ ಮಾಡೋ ಥರ ತಂದೆ ಮಾಡಲಿಕ್ಕಾಗಲ್ಲ. ತಂದೆ ಕಷ್ಟ ಬಿದ್ದು ದುಡಿಬೋದು, ತಂದು ಮಗುಗೆ ಕೊಡ್ಬೋದು. ಆದರೆ ಹೋಗಿ ಕಷ್ಟ ಬಿದ್ದು ದುಡಿದು ಬಂದು ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದೇ ತಾಯಿ ನೋಡಿ, ಒಂಚೂರು ಸಂಕೋಚನೇ ಇಲ್ಲ. ನನ್ನ ಮಗುನ ಕಂಕಣಲ್ಲಿ ಇಟ್ಕೊಂಡು, ಅಂದರೆ ಆಕೆಯ ಮಗುನ ಕಂಕಣಲ್ಲಿ ಕಟ್ಕೊಂಡು, ಇಲ್ಲ ಹೆಂಗೋ ಒಂದು ಇಟ್ಕೊಂಡು, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಮಗುನೂ ಪೋಷಣೆ ಮಾಡ್ತಿರ್ತಾರೆ, ಲಾಲನೆ ಪಾಲನೆ ಎಲ್ಲ ಮಾಡ್ತಿರ್ತಾರೆ. ಒಂಚೂರು ಬೇಜಾರು ಇಲ್ದಿರ ಎಂಥದ್ದು ಏನು ಬೇಸರನೇ ಇಲ್ಲ ಆಕೆಗೆ ಏನು ಬೇಸರ ಅಂದರೆ ಇಂಥ ಕಷ್ಟಕಾರಿ ಸಿಚುವೇಶನ್ ಇದೆಯಲ್ಲಪ್ಪ, ಹೆಂಗೆ ನಾನು ನಾಳೆದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಇವತ್ತದು ಏನೋ ಹಿಂಗೆ ಮಾಡಿದೆ, ಏನೋ ಸ್ವಲ್ಪ ಸಿಕ್ತು ತಿನ್ನೋಕ್ಕೆ ಇರೋಕ್ಕೆ, ಒಂಚೂರು ಅಂದರೆ ರೋಟಿ ಕಪಡ ಮಕಾನ್ ಅಂತಾರಲ್ಲ, ಅದೊಂಚೂರು ಇವತ್ತಿಗಾಯಿತು, ನಾಳೆಗೇನು ಅಂತ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ವಿನಃ ಮಗು ಇದೆಯಲ್ಲ ಇದು ಯಾಕಾದರೂ ಇದೆ ಅಂತ ಹಂಗೆ ಯೋಚನೆ ಮಾಡಲ್ಲ. ಹಂಗೆ ಯೋಚನೆ ಮಾಡೋರು ಇದ್ದಾರೆ. ಬಟ್ ಅದು ಏನಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಚಂದ್ರನೇ ಅದಕ್ಕೆ ತೂಕ ಕೊಡೋನು, ಅದಕ್ಕೆ ವ್ಯಾಲಿಡೇಟ್ ಮಾಡಲಿಕ್ಕೆ ಚಂದ್ರ ಯಾವ ಸ್ಥಿತಿನಲ್ಲಿದ್ದಾನೆ. ಅದಕ್ಕೆ ನಾನು ಹೇಳೋದು, ಶುಕ್ಲ ಪಕ್ಷದ ಚಂದ್ರ ಶ್ರೇಷ್ಠ, ಕೃಷ್ಣ ಪಕ್ಷದ ಚಂದ್ರ ಅಷ್ಟು ಶ್ರೇಷ್ಠ ಅಲ್ಲ, ಹುಣ್ಣಿಮೆ ಚಂದ್ರ ತುಂಬಾ ಶ್ರೇಷ್ಠ ಅಂತ ನಾನು ಹೇಳೋದು. ಆಯಿತೇ? ಇದರ ಪ್ರಭಾವ, ಇದರ ಪರಿಣಾಮದಿಂದ ನಮ್ಮ ಎಲ್ಲ ಸೃಷ್ಟಿನಲ್ಲಿ ಯಾರ್ಯಾರು ಇದ್ದಾರೋ ತಾಯಂದಿರು ಸ್ವಲ್ಪ ಬದಲಾವಣೆ ಆಗ್ತಾರೆ. ಆದರೆ ಒಂದು ಕಾಮನ್ ಪ್ರಾಣಿ, ಪಕ್ಷಿ, ಪಶು, ಜಲಚರ, ನಾವು ಮನುಷ್ಯರು, ಹುಳುಗಳು, ಕೀಟಗಳು ಎಲ್ಲ ಕಂಪೇರ್ ಮಾಡಿದ್ರೆ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಎಲ್ಲರಲ್ಲೂ ಮಾತೃತ್ವ ತುಂಬಿದೆ. ಎಲ್ಲರಲ್ಲೂ ಸಹನೆ, ಪ್ರೀತಿ, ಕರುಣೆ, ಒಂದು ತಾಯಿಗೆ ಏನೇನು ಇರಬೇಕು ಕ್ವಾಲಿಟೀಸ್ ಎಲ್ಲರಿಗೂ ಸಿಮಿಲರ್ ಆ್ಯಟಿಟ್ಯೂಡು, ಸಿಮಿಲರ್ ಥಾಟ್ ಪ್ರಾಸೆಸ್ಸು, ಸಿಮಿಲರ್ ಬಿಹೇವಿಯರ್ ಎಲ್ಲ ತಾಯಿಂದಿರಿಗೂ ಇದೆ. ಆಯಿತಾ? ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೊಂದು ವಿಗ್ರಹ ಇರುತ್ತೆ, ಕಲ್ಲು, ಅದಕ್ಕೆ ಶಿಲ್ಪಿ
ಕೆತ್ತನೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಹಸ್ತಾಂತರ ಮಾಡ್ತಾರೆ ಅರ್ಚಕರಿಗೆ. ಯಾರು ಪ್ರಧಾನ ಅರ್ಚಕರು ಇಲ್ಲ ದೇವಸ್ಥಾನದ ಯಾರು ಅಧಿಕಾರಿ ಇರ್ತಾರೋ ಅವರು ಹಸ್ತಾಂತರ ಮಾಡ್ತಾರೆ. ದೇವಸ್ಥಾನದವ್ರು ತೊಗೊಂಬಂದು ಇಟ್ಬಿಟ್ಟು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಸ್ಥಾನದಲ್ಲಿ ತಂದು ಇಟ್ಬಿಟ್ಟು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ, ಪೂಜೆ, ಹೋಮ ಇತ್ಯಾದಿ ಎಲ್ಲ ಮಾಡಿ ಅಲಂಕಾರ ಮಾಡ್ತಾರೆ. ಆಯಿತಾ? ನಮ್ಮ ಜನಗಳು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದೇವಿ ಇಲ್ಲೇ ಇದ್ದಾರೆ ಅಂತ ಅಷ್ಟು ಭಕ್ತಿಯಿಂದ ಆ ದೇವಿಗೆ ಅಷ್ಟು ಸಮರ್ಪಣೆಯಿಂದ ಎಲ್ಲ ರೀತಿಯಿಂದ ಕಂಪ್ಲೀಟ್ ಸಮರ್ಪಣೆ ದೇವಿಗೆ ಮಾಡಿಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆದರೆ ಮನೇಲಿರೋ ದೇವಿಗೆ ಏನಲ್ಲ, ಒಂದು ಸ್ವಲ್ಪನೂ ರೆಸ್ಪೆಕ್ಟು ಇಲ್ಲ, ಒಂದು ಸ್ವಲ್ಪನೂ ಅಂದರೆ ಎಲ್ಲರೂ ಮಾಡ್ತಾರಂತಲ್ಲ, ಕೆಲವು ಕಡೆ ಮಾಡ್ತಾರೆ ಆ ಥರ. ಅಂದರೆ ನಾನು ಹೇಳೋ ಅರ್ಥ ಏನಂದರೆ, ದೇವಸ್ಥಾನದಲ್ಲಿ ದೇವಿಗೆ ಆದಿಶಕ್ತಿ, ಅಖಿಲಾಂಡೇಶ್ವರಿ, ಬ್ರಹ್ಮಾಂಡ ನಾಯಕಿ, ಓಂಕಾರ ಸ್ವರೂಪಿಣಿ, ಮಹಾಲಕ್ಷ್ಮಿ ಅಂತೆಲ್ಲ ಹೇಳ್ತೀವಲ್ವ. ಆದರೆ ಮನೇಲಿ ನಡೆದಾಡ್ತಿರುವ ಆದಿಶಕ್ತಿ, ಅಖಿಲಾಂಡೇಶ್ವರಿ, ಬ್ರಹ್ಮಾಂಡ ನಾಯಕಿ, ಓಂಕಾರ ಸ್ವರೂಪಿಣಿ, ಮಾತಾ ಜಗಜ್ಜನನಿ ಅವ್ರ ಕಡೆ ಒಂದು ಸ್ವಲ್ಪನೂ ಗಮನ ಜಾಸ್ತಿ ಇಲ್ಲ. ಏನಾಗ್ತಾಯಿದೆ ಈ ಪ್ರಪಂಚಕ್ಕೆ? ಆ ಕಡೆ ಗಮನ ಇಲ್ಲ. ಅಲ್ಲಿರೋ ಕಲ್ಲಿಗೆ ನಾನು ಕಲ್ಲೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಷ್ಠಾಪನೆ ಮಾಡಿಲ್ಲ ಅಂದರೆ ಅದು ಕಲ್ಲು. ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ನಂಬಿಕೆ, ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ. ಎಲ್ಲ ಇಷ್ಟು ಖರ್ಚು ಮಾಡಿದೆ ಅಲ್ಲಿ ಹೂವಿನ ಅಲಂಕಾರ ಮಾಡೋಕ್ಕೆ, ಅದು ಮಾಡಿದೆ, ಇದು ಮಾಡಿದೆ, ಉತ್ಸವ ಬಂದರೆ ಪಲ್ಲಕ್ಕಿನಲ್ಲಿ ಹಿಡ್ಕೊಂಡು ಮೆರೆದಾಡಿದೆ, ತೇರೆಳೆದೆ ಅಂತೆಲ್ಲ ಹೇಳ್ತಾರಲ್ವಾ. ಅವ್ರಿಗೆ ಜನ್ಮ ಕೊಟ್ಟಿರೋ ತಾಯಿ ಜಗಜ್ಜನನಿ ಪಕ್ಕದಲ್ಲೇ ಇರಬೇಕಾದ್ರೆ ಅದೇ ಸಂಭ್ರಮ ಮನೇಲಿ ಯಾಕೆ ಮಾಡಲ್ಲ? ಯಾಕೆ ಮಾಡಬಾರ್ದು? ನಾನು ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಏನಂದರೆ, ಯಾರು ಅವರ ಮನೇಲಿರಿ, ಯಾರು ಅವ್ರ ತಾಯಿಗೆ ನೋಯಿಸ್ದಿರ, ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೆ ಟ್ರಿಪ್ಗಳೇನು ಸುತ್ತಾಡೋದೇನು, ಖರ್ಚು ಮಾಡೋದೇನು, ಅದೆಲ್ಲ ಮಾಡೋದಕ್ಕೂ ಮುಂಚೆ ಮನೇಲಿರೋ ತಾಯಿಗೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ವಿಶ್ವಾಸದಿಂದ ಆಕೆಗೆ ಸಂತೋಷವಾಗಿ ನಡ್ಕೊಂಡ್ರೆ ಆಕೆ ಸಂತೋಷ ಪಡಬೇಕು. ಏನಿಲ್ಲ, ಸಿಂಪಲ್ ಸಂತೋಷ ಅಂದರೆ ಆಕೆಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಆಕೆ ಎಕ್ಸ್ಪೆಕ್ಟ್ ಮಾಡೋದು ನೀನು ಚೆನ್ನಾಗಿದೆಯಾ, ಊಟ ಮಾಡಿದ್ಯಾ, ಎಲ್ಲ ಸರಿಗಿದೆಯಾ, ಕೆಲಸದಲ್ಲಿ ಚೆನ್ನಾಗಿದೆಯಾ, ಅಷ್ಟು ಕ್ಲೀನಾಗಿ ಸಿಂಪಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ ರಿಟರ್ನ್ ಮಗ ಆಗಲಿ ಮಗಳಾಗಲಿ ಆ ಟೈಮ್ ಟು ಟೈಮ್ ಅಮ್ಮ ಫೋನ್ ಮಾಡಿಬಿಟ್ಟು ಅಮ್ಮಂಗೆ ಊಟ ಮಾಡಿದ್ಯಮ್ಮ, ಮಲ್ಕೊಂಡ್ಯಾ, ರೆಸ್ಟ್ ತೊಗೊಂಡ್ಯಾ, ಟ್ಯಾಬ್ಲೆಟ್ ತೊಗೊಂಡ್ಯಾ, ಆ ಥರ ಅವಾಗವಾಗ ವಿಚಾರಣೆ ಮಾಡಿ ನಿನಗೇನು ಬೇಕು, ಏನಾದ್ರು ಬಟ್ಟೆ ತೊಗೊಳ್ಬೇಕಾ, ಕರ್ಕೊಂಡು ಹೋಗೋಣ. ಇದ್ದಾರೆ ಅಂತ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಈ ಕಲಿಯುಗದಲ್ಲಿ ಆ ಕಡೆ ತಿರುಗು ನೋಡಲ್ಲ. ಆಕೆ ಇವ್ರಿಗೆ ಜನ್ಮ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಅನ್ನೋದೇ ಇಲ್ಲ. ಆ ಥರ ಇರಬಾರ್ದಂಗೆ. ಇನ್ನೊಂದೇನಪ್ಪ ಅಂದರೆ, ಆ ತಾಯಿಗೆ ನಾವು ಎಷ್ಟು ಗೌರವದಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ, ಎಷ್ಟು ಪ್ರೀತಿಯಿಂದ ಹೆಂಗೆ ನಾವು ಕೇರ್ ಮಾಡ್ತೀವಲ್ಲ, ಹಂಗೆ ಕೇರ್ ಮಾಡಿದ್ರೆ ನಮ್ಮ ಜಾತಕದಲ್ಲಿ ಬೃಹಸ್ಪತಿ, ಶನೇಶ್ವರ ಯಾವ ಸ್ಥಿತಿನಲ್ಲೂ ಇರಲಿ, ಒಂದು ವೇಳೆ ಅವರು ಉಚ್ಚ ಸ್ಥಾನದಲ್ಲಿಲ್ಲ, ನೀಚ ಸ್ಥಾನದಲ್ಲಿದ್ದಾರೆ, ಲಗ್ನದಲ್ಲೇ ಶನಿ ಇದ್ದಾರೆ, ಹುಟ್ಟಬೇಕಾದ್ರೇ 7.5 ಇತ್ತು, ಇಲ್ಲ ಅಷ್ಟಮಿ ಶನಿ ಇದ್ದಾರೆ, ಅರ್ಧಾಷ್ಟಮಿ ಶನಿ ಇದ್ದಾರೆ, ಗುರು ಬಲನೇ ಇಲ್ಲ, ನಕ್ಷತ್ರನೇ ಚೆನ್ನಾಗಿಲ್ಲ, ಕಷ್ಟ ಬೀಳ್ತಿದ್ದಾರಲ್ಲ ಎಲ್ಲರೂ. ಫಾರ್ ಎಕ್ಸಾಂಪಲು ಹಂಗೆಲ್ಲ ಬೀಳ್ತಿದ್ದಾರಲ್ಲ, ಅವರ ತಾಯಿಗೆ ಫಸ್ಟು ಅದೆಲ್ಲ ಗೌರವ ಮತ್ತು ರೆಸ್ಪೆಕ್ಟ್ ಎಲ್ಲ ಕೊಟ್ಟರೆ ಆ ತಾಯಿ ಸಂತೋಷ ಆಗಿ ನನ್ನ ಮಗು ಚೆನ್ನಾಗಿರಲಿ, ಅದು ಮಾಡದೆ ಹೋದರೂ ನನ್ನ ಮಗು ಚೆನ್ನಾಗಿರಲಿ ಅಂತಲೇ ದೇವರ ಹತ್ರ ಅದನ್ನೇ ಬಿಡೋದು. ಆದರೆ ಇದೆಲ್ಲ ಮಾಡಿದ್ಮೇಲೆ ಆ ತಾಯಿ ನನ್ನ ಮಗು ಚೆನ್ನಾಗಿರಲಿ, ಚೆನ್ನಾಗಿ ಜೀವನದಲ್ಲೂ ಬೆಳೀಲಿ, ಕೆಲಸದಲ್ಲಿ ಒಳ್ಳೆ ಹೆಸರು ತರಲಿ, ಪ್ರಪಂಚದಲ್ಲಿ ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಆಗಲಿ ಅಂತ ಅವರು ದೇವಿ ಹತ್ರ ಕೇಳ್ಕೊಂಡ್ರೆ
ಅದು ಟಕ್ ಅಂತ ಪಲಿಸುತ್ತೆ. ಯಾಕೆ ಗೊತ್ತಾ? ದೇವಸ್ಥಾನದಲ್ಲಿರೋ ಕಲ್ಲು ಅಂತ ಹೇಳಿದ್ನಲ್ವ, ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದೇವಿ ಆಗ್ತಾರಲ್ಲ, ಆ ದೇವಿ ಕೂಡ ಅಂದರೆ ಜಗಜ್ಜನನಿ ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಓಂಕಾರ ಸ್ವರೂಪಿಣಿ ಮಾತಾ ಜಗಜ್ಜನನಿ ಅಂತ ನಾವು ಏನೇನೇನೇನು ಹೇಳ್ಕೊಂಡು ಹೋಗ್ತೀವಲ್ವ, ಅವರು ಸಹ ಫಸ್ಟ್ ಹೇಳೋದು ನಿನಗೆ ಜನನ ಕೊಟ್ಟಿದ್ದ ತಾಯಿಗೆ ಫಸ್ಟು ನೋಡು. ಹಬ್ಬ ಹರಿದಿನ ಬಂದಾಗ ನನ್ನ ಹತ್ರ ಬಂದು ಹೂವಿನ ಅಲಂಕಾರ, ಈ ಪಲ್ಲಕ್ಕಿ, ಸಂಭ್ರಮ ಎಲ್ಲ ಮಾಡ್ತೀಯಲ್ಲ, ಅಂಥ ಸಂಭ್ರಮ ನಿಮ್ಮ ತಾಯಿ ಅಂದರೆ ನಿಮ್ಮ ಅಮ್ಮನ ಜನ್ಮದಿನ ಆಗಲಿ, ಅವರು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ, ಅಥವಾ ಏನೋ ಸಂಭ್ರಮ, ಅವ್ರ ಸಂತೋಷ ಇರೋದಕ್ಕೆ ಏನೋ ಸಂಭ್ರಮ ಮಾಡಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನನ್ನವ್ರಿಗೆ ಬಂದು ನನ್ನನ್ನು ಕೇಳೋ ಅವಶ್ಯಕತೆ ಇಲ್ಲ, ನನಗೆ ಚೆನ್ನಾಗಿಡು ಅಂತ, ನಾನೇ ಚೆನ್ನಾಗಿಡ್ತೀನಿ ಅಂತ ಆಕೆ ಹೇಳ್ತಾಳೆ. ಇದು ಸ್ವಯಂ ಆದಿಶಕ್ತಿ ಶಿವನಿಗೆ ಹೇಳಿದ ಮಾತು. ನಾನು ಆಧಾರ ಇಲ್ಲದೆ ಸುಮ್ಮನೆ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆನೂ ಕೊಡ್ತೀನಿ ಬೇಕಾದ್ರೆ. ದಕ್ಷರಾಜನ ಮಗಳು ದಾಕ್ಷಾಯಿಣಿ ಪ್ರಾಣತ್ಯಾಗ ಮಾಡಿದ್ಮೇಲೆ, ದಕ್ಷರಾಜನ ಓಂಕುಂಡದಲ್ಲಿ ಪ್ರಾಣತ್ಯಾಗ ಮಾಡಿದ್ಮೇಲೆ ಶಿವ ಒಬ್ಬರೇ ಇರ್ತಾರೆ. ಅದು ಸಂಪೂರ್ಣ ಜಗತ್ತಿಗೆ ಗೊತ್ತಿದ್ದಿದ್ದು. ಆವಾಗ ತಾರಕಾಸುರ ಬ್ರಹ್ಮನ ಹತ್ರ ಜಪ ಮಾಡ್ತಿರ್ತಾರೆ. ಬ್ರಹ್ಮನ ಹೆಸರು ತೊಗೊಂಡು ಜಪ ಮಾಡ್ತಿರ್ತಾರೆ. ಏನಕ್ಕೆ ಅಪ್ಪ ಅಂದರೆ ಅಮೃತ್ವ ಪಡಿಬೇಕು ಅಂತ. ಜಪನೂ ತಾರಕಾಸುರ ಜಪನೂ ಮಾಡ್ತಾರೆ, ಬ್ರಹ್ಮದೇವ ಪ್ರತ್ಯಕ್ಷನೂ ಆಗ್ತಾರೆ, ನಿನಗೇನು ವರ ಬೇಕು ಅಂತಲೂ ಕೇಳ್ತಾರೆ, ತಾರಕಾಸುರ ಅಮರನಾಗಬೇಕು ಅಂತ ಕೇಳ್ಕೊಳ್ತಾನೆ. ಆವಾಗ ಬ್ರಹ್ಮದೇವ ಈ ಸೃಷ್ಟಿಯಲ್ಲಿ ಯಾರ್ಯಾರು ಹುಟ್ಟಿದಾರೋ ಎಲ್ಲರಿಗೂ ಒಂದಿನ ಅಂತ್ಯ ಇದೆ, ಸೊ ಅಮರನಾಗಕ್ಕೆ ನಾನು ಆಶೀರ್ವಾದ ಮಾಡೋಕ್ಕಾಗಲ್ಲ, ಆ ವರ ಬಿಟ್ಟು ಬೇರೆ ವರ ಕೇಳು ಅಂತ. ಆವಾಗ ತಾರಕಾಸುರ ತುಂಬ ಹುಷಾರ ತಲೆ ಉಪಯೋಗಿಸಿ ಶಿವನ ಮಗನಿಂದನೇ ಅವನ ಅಂತ್ಯ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಅದಾದಮೇಲೆ ಕೆಲವು ವರ್ಷ ಆದಮೇಲೆ ಪಾರ್ವತಿ ದೇವಿ ಹುಡ್ತಾರೆ, ಶಿವನೊಟ್ಟಿಗೆ ಮದುವೆ ಆಗ್ತಾರೆ. ಆದರೆ ತಾರಕಾಸುರನಿಗೆ ಇದು ಇಷ್ಟ ಇರಲ್ಲ. ಯಾಕಂದರೆ ಬೈ ಚಾನ್ಸ್ ಪಾರ್ವತಿ ದೇವಿ ಪಾರ್ವತಿ ಅಂದರೆ ಶಿವನ ಮಕ್ಕಳಾಗ್ಬಿಟ್ರೆ, ಶಿವನ ಮಗ ಆಗ್ಬಿಟ್ರೆ ಅವನು ತಾರಕಾಸುರನ ಅಂತ್ಯ ಮಾಡಿಬಿಡ್ತಾನಲ್ವ. ಅದಕ್ಕೆ ಏನು ಮಾಡ್ತಾನೆ, ನಾನು ಪೂರ್ತಿ ಡೀಟೇಲ್ ಹೋಗ್ತಾಯಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಅವಾಗ ಏನು ಮಾಡ್ತಾನೆ, ತಾರಕಾಸುರ ಅವರ ಅಸುರರಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಆ ರಾಕ್ಷಸಿ ವೇಷ ಬದಲಾಯಿಸೋದ್ರಲ್ಲಿ ನಿಪುಣಳಾಗಿರ್ತಾಳೆ. ಆಕೆ ಕರೆದುಬಿಟ್ಟು ಪಾರ್ವತಿ ದೇವಿನ ಅಪ್ಪರ್ಸಕ್ಕೆ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಆ ರಾಕ್ಷಸಿ ಒಂದು 4 ಜನ ರಾಕ್ಷಸರನ್ನ ಕರ್ಕೊಂಡು ಕೈಲಾಸ ಪರ್ವತ ಕೆಳಗಡೆ ರಾಕ್ಷಸರನ್ನ ಇಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಆ ಪಾರ್ವತಿ ದೇವಿನ ಇಲ್ಲಿ ಕರ್ಕೊಂಬಂದಮೇಲೆ ಇಲ್ಲಿಂದ ಹೊತ್ಕೊಂಡು ಹೋಗಿ ನಿಮ್ಮ ಸಹಾಯ ಬೇಕು, ಹೆಂಗೋ ನಾನು ಕಳಿಸ್ತೀನೋ ಇಲ್ಲ ನಾನೇ ಎತ್ಕೊಂಬರ್ತೀನೋ, ನಾನು ಹೆಂಗೋ ಮಾಡ್ತೀನಿ, ಅಲ್ಲಿಂದ ಎತ್ಕೊಂಡು ಹೋಗೋಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸರಿ ಅಂತ ಹೋಗ್ತಾರೆ. ಕೈಲಾಸ ಪರ್ವತದಲ್ಲಿ ಶಿವ ಹಿಂಗೆ ಕೂತ್ಕೊಂಡಿರ್ತಾರೆ ಧ್ಯಾನ ಮಾಡ್ತಾ. ಈ ರಾಕ್ಷಸಿ ಪಾರ್ವತಿ ದೇವಿ ವೇಷದಲ್ಲಿ ಹಾಕ್ಕೊಂಡು ಶಿವನ ಹತ್ರ ಹೋಗಿ ಮಾನಸ ಸರೋವರಕ್ಕೆ ಕರ್ಕೊಂಡು ಹೋಗುವಂಥ ಹಠ ಮಾಡ್ತಾರೆ. ಸರಿ ಆಯಿತು ಅಂತ ಮಾನಸ ಸರೋವರಕ್ಕೆ ಹಂಗೆ ನಡ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಹೋಗ್ತಾರೆ. ಪಾರ್ವತಿ ದೇವಿ ಏನೋ ಬೇರೆ ಕೆಲಸ ಮಾಡ್ತಿರ್ತಾರೆ. ಅವ್ರು ಬಂದು ನೋಡ್ತಾರೆ, ಶಿವ ಇರೋದಿಲ್ಲ. ಶಿವ ಎಲ್ಲೋದ್ರು ಅಂತ ಎಲ್ಲ ಕಡೆ ಹುಡುಕ್ತಾರೆ. ಆಮೇಲೆ ಗಮನ ಬರುತ್ತೆ, ಮಾನಸ ಸರೋವರಕ್ಕೆ ಹೋಗಬೇಕು, ಅಲ್ಲಿ ನೋಡಬೇಕು. ಅಲ್ಲಿ ಹೋದಾಗ ನೋಡ್ತಾರೆ ಶಿವ ಪಾರ್ವತಿನೇ ಒಟ್ಟಿಗೆ ಇದ್ದಾರೆ. ಆದರೆ ಪಾರ್ವತಿಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಪಾರ್ವತಿ, ಆಕೆ ಯಾರು? ಆಮೇಲೆ ಸಿಟ್ಟು ಬರುತ್ತೆ. ಇವಾಗ ಯಾರು ಹೆಣ್ಮಕ್ಳಿಗೆ ಅವ್ರ ಯಜಮಾನರು ಇನ್ನೊಂದು ಹುಡುಗಿ ಜೊತೆ ಇಲ್ಲ ಇನ್ನೊಂದು ಹೆಂಗಸು ಜೊತೆ ಇದ್ದರೆ ಎಷ್ಟು ಕೋಪ ಬರುತ್ತೆ. ಅದಕ್ಕಿಂತ ಪ್ರಚಂಡ ಕೋಪ ಪಾರ್ವತಿ ದೇವಿಗೆ ಬಂತು. ಕೋಪದಲ್ಲೇ ಶಿವನ ಹತ್ರ ಹೋದರು. ಆವಾಗ ಪಾರ್ವತಿಯಲ್ಲಿದ್ದರಲ್ವ, ಈಕೆ ಯಾರು, ನನ್ನ ಥರ ವೇಷಭೂಷ ಇದೆಯಲ್ಲ ಅಂತ ಶಿವನಿಗೆ ಕೇಳಿದ್ರು. ಶಿವ ಏನು ಗೊತ್ತೇ ಇಲ್ಲ ನನ್ನ ಹತ್ರ, ಪಾರ್ವತಿ ಎರಡೆರಡು ಪಾರ್ವತಿ ಹೆಂಗೆ ಅಂದರು. ಆವಾಗ ಇಬ್ಬರು ಪಾರ್ವತಿರು ಆರ್ಗ್ಯೂ ಮಾಡಿದ್ರು, ನಾನೇ ಪಾರ್ವತಿ ಅಂತ.
ಆಮೇಲೆ ಶಿವ ಹೇಳಿದ್ರು, ಒಂದು ಕೆಲಸ ಮಾಡೋಣ, ನಿಜವಾದ ಪಾರ್ವತಿ ಯಾರು ಅಂತ ಒಂದು ಪರೀಕ್ಷೆ ಹೇಳೋಣ. ಆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ, ಯಾರು ಉತ್ತೀರ್ಣರಾಗ್ತಾರೋ ಅವರೇ ಪಾರ್ವತಿ. ಆವಾಗ ಈ ರಾಕ್ಷಸಿ ಪಾರ್ವತಿ ವೇಷದಲ್ಲಿ ಇದ್ಲಲ್ಲ, ಅವಳು ಥಟ್ ಅಂತ ಒಪ್ಕೊಳ್ತಾಳೆ, ಆಯಿತು ಹಂಗೆ ಮಾಡೋಣ ಅಂತ. ಆದರೆ ನಿಜವಾದ ಪಾರ್ವತಿಗೆ ಸಿಕ್ಕಾಪಟ್ಟೆ ಸಿಟ್ಟಿರುತ್ತೆ. ನಾನು ನಿಮ್ಮ ಅರ್ಧಾಂಗಿ ಅಂತ ನಿರೂಪಿಸೋದಕ್ಕೆ ಇನ್ನೊಂದು ಪರೀಕ್ಷೆನಾ? ಇನ್ನೊಂದು ಪಾರ್ವತಿಗೆ ಏನು ಕೋಪ ಬರುತ್ತೆ ಅಂದರೆ, ಇಮಿಡಿಯೇಟಾಗಿ ಮಹಾದೇವ ಮೋಸ ಮಾಡ್ತೀರಂತ ಆ ಕೋಪ ಬರೋಲ್ಲ. ಪಾರ್ವತಿಗೆ ಏನು ಕೋಪ ಬರುತ್ತೆ ಅಂದರೆ, ನೀವು ಅರ್ಧನಾರೀಶ್ವರ, ಮಹಾದೇವ ನೀವು ಅರ್ಧನಾರೀಶ್ವರನಾಗಿ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇಲ್ವೇ, ನನ್ನನ್ನು ಪರೀಕ್ಷೆಗೆ ಒಳಗಾಗ್ತಿದ್ದೀರಿ ಅಂತ ತುಂಬ ಪ್ರಚಂಡ ಕೋಪ ಬರುತ್ತೆ. ಆದ್ರೂ ಮಾತಾಡೋದಿಲ್ಲ. ಆವಾಗ ಶಿವ ಹೇಳ್ತಾನೆ, ಇಷ್ಟೊತ್ತು ನಾನು ಓಡಾಡಿದ್ದೀನಿ, ನನಗೆ ಹೊಟ್ಟೆ ಹಸಿತಾ ಇದೆ, ನನಗೇನಾದ್ರು ತಿನ್ನೋಕ್ಕೆ ಬೇಕು. ಯಾರು ಫಸ್ಟು ನನಗೇನಾದ್ರು ತಿನ್ನೋಕ್ಕೆ ವ್ಯವಸ್ಥೆ ಮಾಡ್ತಾರೋ ಅವರೇ ನಿಜವಾದ ಪಾರ್ವತಿ ಅಂತ ಅನೌನ್ಸ್ ಮಾಡ್ತಾರೆ. ಯಾಕೆ ಆ ಥರ ಹೇಳಿದ್ರು? ಪಾರ್ವತಿ ದೇವಿ ನನ್ ಅದರ್ ದೆನ್ ಸಾಕ್ಷಾತ್ ಅನ್ನಪೂರ್ಣೆ. ಇಡೀ ಸೃಷ್ಟಿಗೆ, ಇಡೀ ಜಗತ್ತಲ್ಲಿ ಎಲ್ಲ ಜೀವಿಗೂ ಅನ್ನ ಪ್ರದಾನ ಮಾಡತಕ್ಕಂಥ ಅನ್ನಪೂರ್ಣೆ. ಆಯಿತಾ? ಆಕೆ ಅವಳು ರಾಕ್ಷಸಿ ಇದ್ಲಲ್ವ, ಅದು ಆ ರಾಕ್ಷಸ ಬುದ್ಧಿ ಇರ್ತದಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಈಗಲೇ ಹೋಗ್ತೀನಿ ಅಂದ್ಬಿಟ್ಟು ಹಣ್ಣು ಹಂಪಲೆ ತೊಗೊಂಬರೋಣ ಅಂತ ಹೋಗ್ತಾಳೆ. ಅದು ಕೈಲಾಸ. ಎಲ್ಲ ಕಡೆ ಹಿಮ ಬಿದ್ದಿದೆ, ಯಾವ ಗಿಡ ಮರ ಇಲ್ಲ, ಯಾವ ಗಿಡದಲ್ಲೂ ಗಿಡ ಇದ್ರೂ ಯಾವ ಗಿಡದಲ್ಲೂ ಹಣ್ಣು ಹಂಪಲು ಇಲ್ಲ. ಸೊ ಕೈಲಾಸ ಪರ್ವತದಿಂದ ಕೆಳಗೆ ಬರಬೇಕು. ಕೆಳಗೆ ಬರ್ತಾಳೆ. ಆಕೆ ಬಂದಾಗ ಈ 4 ಜನ ರಾಕ್ಷಸರಿರ್ತಾರಲ್ಲ, ನೋಡ್ಬಿಟ್ಟು ಪಾರ್ವತಿ ಬಂದರು ಅಂದ್ಬಿಟ್ಟು ಅವಳನ್ನ ಕಿಡ್ನ್ಯಾಪ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಅವಳಿಗೆ ಮಾತಾಡೋಕ್ಕೂ ಕೊಡೋಲ್ಲ, ಬಾಯಿ ಎಲ್ಲ ಕಟ್ಬಿಟ್ಟು ಕೈ ಕಾಲು ಕಟ್ಬಿಟ್ಟು ಎತ್ತಾಕೊಂಡು ಹೋಗ್ತಾರೆ. ಆದರೆ ಪಾರ್ವತಿ ಊಟಕ್ಕೇನು ಅರೇಂಜ್ ಮಾಡೋಕ್ಕೆ ಹೋಗಿರಲ್ಲ. ಅವ್ರ ಪಾಡೋರು ಆರಾಮಾಗಿ ಕೋಪದಲ್ಲಿ ಮುಂಗೋಪದಲ್ಲಿ ಮುಖ ತಿರುಗಿಸ್ಕೊಂಡು ಹೋಗಿ ಕೂತ್ಬಿಟ್ಟಿರ್ತಾರೆ. ಆವಾಗ ಶಿವ ನಗ್ತಾ ಬಂದ್ಬಿಟ್ಟು ಪಾರ್ವತಿಗೆ, ಯಾಕೆ ಪಾರ್ವತಿ ಹಿಂಗೆ ಇಷ್ಟು ಕೋಪ ಅಂತ ಹೇಳ್ತಾರೆ. ಅವಾಗ ಪಾರ್ವತಿ ಹೇಳ್ತಾರೆ, ನಾನು ನಿಮ್ಮ ಅರ್ಧಾಂಗಿ ಅಂತ ನಿರೂಪಿಸೋದಕ್ಕೆ ನಾನು ಪರೀಕ್ಷೆಗೆ ಒಳಗಾಗಬೇಕಾ? ಎಷ್ಟಿರಬೇಕು ನಿಮಗೆ ಅಂತ ಸಿಟ್ಟು ಮಾಡ್ಕೊಳ್ತಾರೆ. ಆಮೇಲೆ ಮಾತಾಡೋಲ್ಲ ಎಷ್ಟೊತ್ತಾದ್ರೂ. ಶಿವ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಇಲ್ಲ ಹಂಗೆ ಮಾಡಬೇಡ, ಹೇಳು, ಈ ಥರ ನನ್ನ ಹತ್ರ ಏನೂ ಇಲ್ಲ, ಹಂಗೆಲ್ಲ ಯೋಚನೆ ಮಾಡಿಲ್ಲ, ನೀನು ಯಾಕೆ ಅಷ್ಟೊಂದು ಸಂಕೋಚ ಬೀಳ್ತೀಯ ಅಂತ ಎಲ್ಲ ಕನ್ವಿನ್ಸ್ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಪಾರ್ವತಿ ದೇವಿ ಥಟ್ ಅಂತ, ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ಅದರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ, ನಾನು ಕನ್ವಿನ್ಸ್ ಆಗ್ತೀನೋ ಇಲ್ವೋ ಅಂತ ಹೇಳ್ತಾರೆ. ಅದಕ್ಕೆ ಮಹಾದೇವ ಆಯಿತು, ನಿನ್ನ ಏನು ಪ್ರಶ್ನೆ ಇದೆ ಕೇಳು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತಾರೆ. ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾರೆ, ನೀವು ಅರ್ಧನಾರೀಶ್ವರ, ನಾವಿಬ್ಬರು ಸೇರಿ ಶಿವಶಕ್ತಿ ಸ್ವರೂಪ. ಆದ್ರೂ ನೀವು ನನಗೆ ಪರೀಕ್ಷೆಗೆ ಒಳಗಾಗೋಕ್ಕೆ ಹೇಳಿದ್ರಲ್ಲ, ಇದು ಯಾವ ನ್ಯಾಯ, ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು ಈ ಥರ ಅಂತ ಕೇಳ್ತಾರೆ. ಅದಾದಮೇಲೆ ಅದರೊಟ್ಟಿಗೆ ನಿಮಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತು. ಹಿಂದಿನದು, ಇವತ್ತಿಂದು, ಹಿಂದಿನದು, ಇವಾಗಿನದು, ಮುಂದಿನದು ಎಲ್ಲ ಗೊತ್ತು. ಮಹಾದೇವ, ದೇವತೆಗಳ ದೇವ. ಈ ಸೃಷ್ಟಿನಲ್ಲಿ ಹಿಂದೆ ಆಗಿರೋದು, ಮುಂದೆ ಆಗೋದು, ಇವಾಗ ನಡೀತಾ ಇರೋದು ಎಲ್ಲ ನಿಮಗೆ ಗೊತ್ತು. ಆದ್ರೂ ಆಕೆಗೆ ನನ್ನ ರೂಪ ಹಾಕ್ಕೊಂಡು ಬಂದಿದ್ಲಲ್ಲ ಅವಳು, ಆಕೆ ಯಾರು ಅಂತ ಗೊತ್ತಿಲ್ಲ, ಆಕೆಗೆ ಯಾಕೆ ಶಿಕ್ಷೆ ಮಾಡಿಲ್ಲ, ಆಕೆ ಜೊತೆ ಹೆಂಗೆ ಓಡಾಡ್ತಿದ್ರಿ, ಇದಕ್ಕೆ ನನಗೆ ಉತ್ತರ ಬೇಕು ಅಂತಾರೆ. ಆವಾಗ ಮಹಾದೇವ ಹೇಳ್ತಾರೆ, ನನಗೆ ಅವಳು ಬಂದಾಗಲೇ ಗೊತ್ತಿತ್ತು ಅವಳು ರಾಕ್ಷಸಿ ಅಂತ. ಆದರೆ ಏನು ಮಾಡಲಿ ಪಾರ್ವತಿ, ಆಕೆ ನಿನ್ನ ಸ್ವರೂಪದಲ್ಲಿದ್ಲು, ಆ ಸ್ವರೂಪಕ್ಕೆ ಒಂದು ಸ್ವಲ್ಪ ನೋವು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮಾತಾಡ್ತಿದ್ದೆ ವಿನಃ ಹತ್ತಿರದಲ್ಲಿರಲಿಲ್ಲ. ನಾನು ಆ ಸ್ವರೂಪಾಗಿ ಏನಾದರೂ ನೋವು ಮಾಡಿದ್ರೆ ನಿನಗೆ ನೋವು ಮಾಡ್ದಂಗೆ ಅದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಅಂತ ಹೇಳಿದಾಗ ಪಾರ್ವತಿ ದೇವಿ ಪಿಕೋ ಅಂತ ಹತ್ಬಿಡ್ತಾರೆ. ನಾನು ಈ ಪಾಯಿಂಟ್ ಏನಕ್ಕೆ ಕೇಳಿದೆ ಅಂದರೆ, ಸ್ವಯಂ ಮಹಾದೇವ
ಆಯಿತಾ. ಸ್ವಯಂ ಮಹಾದೇವ ಒಂದು ಹೆಣ್ಣಿಗೆ ಗೌರವ ಕೊಡಬೇಕಾದ್ರೆ ನಾವು ಮನುಷ್ಯರು ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಆ ಸ್ವಲ್ಪ ಬುದ್ಧಿ ಕೊಟ್ಟಿರೋದ್ರಲ್ಲೇ ಹೆಣ್ಣಿಗೆ ಗೌರವ ಕೊಡಲ್ಲ. ಅದರಲ್ಲೂ ಹೆಣ್ಣು ಅಂದರೆ ಜಗನ್ಮಾತೆ. ಯಾಕೆ ಕೊಡಬಾರ್ದು? ನಮ್ಮನೆ ಹೆಣ್ಮಕ್ಳಿಗೆ ಯಾರು ಮಾತಾಡ್ಬಿಟ್ರೆ ಕೋಪ ಬಂದುಬಿಡುತ್ತೆ. ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೆ ಮಾತಾಡೋದಂದರೆ ಆರಾಮಾಗಿ ಮಾತಾಡ್ಬಿಡ್ತಾರೆ. ಯಾಕೆ? ಅದು ಹೆಂಗೆ ಅಂದರೆ ನಮ್ಮನೆ ದೇವ್ರು ನಮ್ಮನೇಲಿ, ನಿಮ್ಮನೆ ದೇವ್ರು ನಿಮ್ಮನೇಲಿ. ಏನಾದರೂ ದೇವರೇ ತಾನೇ ಅಲ್ವಾ? ಅಷ್ಟೇ. ಯಾಕೆ ಮಹಾದೇವ, ನಾರಾಯಣ, ಬ್ರಹ್ಮ ಇಬ್ಬರೂ ತಮ್ಮ ಲೋಕ ಬಿಟ್ಬಿಟ್ಟು ಆ ಮಾತೃ ಸ್ವರೂಪಿಯಾದ ಅಂದರೆ ಆ ಮಾತೆಯ ವಾತ್ಸಲ್ಯಕ್ಕೆ, ಪ್ರೀತಿಗೆ, ಕರುಣೆಗೆ, ಆ ಮಾತೃತ್ವಕ್ಕೆ ಮಕ್ಕಳಾಗಿ ಬಂದರು ಪೃಥ್ವಿಗೆ. ಹಂಗೆ ಹೆಂಗಿರುತ್ತೆ ಅದು ಅನುಭವಿಸ್ಬೇಕು. ಯಾಕಂದರೆ ಅವ್ರಿಗೆ ಅನುಭವ ಇಲ್ಲ. ಅವ್ರು ಬೇಕಾದ್ರೆ ಏನು ಬೇಕಾದ್ರೂ ಬರುತ್ತೆ, ಆದರೆ ಆ ಮಾತೃತ್ವದ ಅನುಭವ ಇಲ್ಲ. ಅದಕ್ಕೆ ಭೂಲೋಕಕ್ಕೆ ಬಂದು ಅದನ್ನು ಅನುಭವಿಸೋದಕ್ಕೋಸ್ಕರ ಮಕ್ಕಳಾಗಿ 3 ಜನನು ಅಂಥ ತ್ರಿಮೂರ್ತಿಗಳೇ ತಲೆ ಬಗ್ಸ್ಬೇಕಾದ್ರೆ ನಮ್ಮ ಮನುಷ್ಯರು, ನಾವು ಮನುಷ್ಯ ಜಾತಿ ನಾನು ಹೇಳ್ತಿರೋದು, ಯಾಕೆ ತಲೆ ಬಗ್ಸಲ್ಲ? ತಲೆ ಬಗ್ಸ್ಬೇಡಿ, ಓಕೆ, ಗೌರವ ಯಾಕೆ ಕೊಡಲ್ಲ? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಹೆಣ್ಣಲ್ಲೂ ಒಂದು ಮಾತೆ ಇದ್ದಾರೆ. ಆ ಹೆಣ್ಣಿಗೆ ಗೊತ್ತಿಲ್ಲ ಅವಳಲ್ಲಿ, ಆಕೆಯಲ್ಲಿ ಒಬ್ಬ ಮಾತೆ ಇದ್ದಾಳೆ ಅನ್ನೋದು ಆಕೆಗೆ ಗೊತ್ತಿಲ್ಲ. ಏನು ಹೇಳಿ? ಆದರೆ ಅದು ಗೌರವ ಕೊಟ್ಟರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಗುರು ಹೆಂಗೆ ಇರಲಿ, ನಿಮ್ಮ ಎಂಥ ಕಷ್ಟ ಕಾಲ ಬರಲಿ, ಏನೇ ಇರಲಿ, ಆಯಿತಾ, ಶನಿ ಮತ್ತು ಗುರು ನಿಮ್ಮ ಬಾಗಿಲಲ್ಲಿದ್ದು ನಿಮಗೆ ಸಹಾಯ ಮಾಡ್ತಾರೆ. ಇದು ಸೊಲ್ಯೂಷನ್. ಶನಿ ಮತ್ತು ಗುರುನ ಒಳ್ಳೆ ರೀತಿಯಿಂದ ಪಡೆಯೋಕ್ಕೆ, ಒಳ್ಳೆ ರೀತಿಯಿಂದ ಅನುಭವಿಸೋಕ್ಕೆ ಈ ಜೀವನದಲ್ಲಿ. ಆಯಿತಾ? ಇದನ್ನು, ಈ ಪಾಯಿಂಟ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ಕಾಟಕ ರಾಶಿನಲ್ಲಿ, ಅದರಲ್ಲೂ ಪುಷ್ಯ ನಕ್ಷತ್ರದಲ್ಲಿ ಗುರು ಬಂದಾಗ ಉಚ್ಚಸ್ಥಾನ ಹೆಂಗೆ ಪಡಿತಾರೆ ಅಂದರೆ ಹಿಂಗೆ. ಜ್ಯೋತಿಷ್ಯ ಅಂದರೆ ಬರೀ ಗ್ರಹಗಳಲ್ಲ, ತಂದೆ ತಾಯಿ, ಅಣ್ಣ ತಂಗಿ, ಸಂಬಂಧಿಕರು, ಸಹೋದರರು, ಫ್ರೆಂಡ್ಗಳು, ಮಿತ್ರರು, ವೈರಿಗಳು, ರೋಗಗಳು, ಆರೋಗ್ಯ, ರೋಗ ರುಚಿನ, ಸುಖ ದುಃಖ ಎಲ್ಲನೂ ನಮ್ಮ ಅಕ್ಕಪಕ್ಕದಲ್ಲೇ ಇದೆ. ಏನು ಹೇಳಿ? ಅಕ್ಕಪಕ್ಕದಲ್ಲೇ ಇದೆ. ಆ ಗ್ರಹಗತಿಗಳೇನು ಮಾಡ್ತಾರೆ ಅಂದರೆ, ಅವರವರ ಜಾತಕ ತಕ್ಕಂತೆ, ಅವರವರ ಕರ್ಮಫಲದ ತಕ್ಕಂತೆ ಅದನ್ನು ಡೈರೆಕ್ಟ್ ಮಾಡ್ತಾರೆ. ನೋಡಪ್ಪ, ಇದು ನಿಂದು ಕೊರಿಯರ್ ಬರುತ್ತಲ್ಲ, ಆ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ ಅಡ್ರೆಸ್ ಬರ್ತಿದ್ರೆ, ಆ ಕೊರಿಯರ್ ಒಳಗೆ ಏನಿದೆ ಅದನ್ನು ಇಟ್ಸ್ ನನ್ ಆಫ್ ದೇರ್ ಬಿಸ್ನೆಸ್. ಆ ಕೊರಿಯರ್ ಸೀದಾ ಬರ್ತದೆ, ರಿಸೀವ್ ಮಾಡ್ಕೊಳ್ತಾ ಇರಬೇಕು. ಆದರೆ ಆ ಕೊರಿಯರ್ಗೆ ಅಡ್ರೆಸ್ ಯಾರು ಗೊತ್ತಾ ಬರೆಯೋದು? ಇಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಅದಕ್ಕೆ ಅಡ್ರೆಸ್ ಬರೆಯೋರು ರಾಹುಕೇತು ಎಷ್ಟು ಅಂದರೆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾರೆ ಈ ಸೃಷ್ಟಿನಲ್ಲಿ ಅಂದರೆ, ದಿ ಬೆಸ್ಟ್. ನಮ್ಮ ಪಂಚಮ ಸ್ಥಾನ ಅಂತ ಹೇಳ್ತೀವಲ್ವ, ನಮ್ಮ ಪೂರ್ವ ಪುಣ್ಯ ಭಾವ ಅಂದರೆ ಪೂರ್ವ ಋಣ ಅನುಬಂಧ, ಅದರ ಲೆಕ್ಕಾಚಾರ ಇಡೋರು ರಾಹುಕೇತು. ಆ ರಾಹುನ ಕಂಟ್ರೋಲ್ ಮಾಡೋಕ್ಕೆ ಶನಿ, ಆ ಕೇತುನ ಕಂಟ್ರೋಲ್ ಮಾಡೋಕ್ಕೆ ಕುಜ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕಂಟ್ರೋಲ್ ಮಾಡೋದು ಕುಜ, ಆದರೆ ಕೇತುಗೆ ತುಂಬ ಇಷ್ಟ ಇರೋದು ಗುರು. ಯಾಕಂದರೆ ಆತನಿಗೆ ಬುದ್ಧಿ ಇಲ್ಲ, ಅತಿಯಾಗಿ ವೈರಾಗ್ಯ. ಆ ವೈರಾಗ್ಯದಲ್ಲಿ, ಆ ಭಕ್ತಿಭಾವದಲ್ಲಿ ಯಾರನ್ನ ಅನುಸರಿಸಿದ್ರೆ ಆ ವೈರಾಗ್ಯ ಶ್ರೇಷ್ಠವಾಗಿರುತ್ತೆ ಅಂದರೆ ಬೃಹಸ್ಪತಿ. ಹಾಗಾಗಿ ಕೇತುಗೆ ಬೃಹಸ್ಪತಿ ಕಂಡ್ರೆ ತುಂಬಾ ಇಷ್ಟ. ಆದರೆ ರಾಹುಗೆ ಕಂಟ್ರೋಲ್ ಮಾಡೋಕ್ಕೆ, ಯಾಕಂದರೆ ಮನಸ್ಸು ಆಲ್ರೆಡಿ, ನೀವು ನಂಬ್ತಿರೋ ಬಿಡ್ತಿರೋ, ಚಂದ್ರನ ಕಂಟ್ರೋಲ್ ಮಾಡ್ತಿರೋದು ಶನೈಶ್ಚರ. ಸೊ ಅದು ಮನಸ್ಸು.
ಇದು ಕೂಡ ಒಂದು ರೀತಿ ಮನಸ್ಸೇ. ರಾಹು ಹತ್ರ ಕಿವಿ ಇದೆ, ಕಣ್ಣಿದೆ, ಬಾಯಿ ಇದೆ, ಮಾತಿದೆ, ಶಬ್ದ ಇದೆ, ಆದರೆ ಶರೀರ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಸಮಾಜದಲ್ಲಿ ಚಲನಚಿತ್ರ ರಂಗ ಇದೆಯಲ್ಲ, ಅದು ಸಮಾಜಕ್ಕೆ ಕಿವಿ, ಶ್ರವಣ, ದೃಷ್ಟಿ, ವಾಕ್ಸ್ಥಾನ, ಈ ಮೂರು ಸೇರಿದ್ರೆ ಚಲನಚಿತ್ರ ರಂಗ. ಇವಾಗ ಈ ರೀಸೆಂಟಾಗಿ ಅಂದರೆ ಈ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಆದಮೇಲೆ ಏನು ಜನ್ರೇಷನ್ ಇದೆಯಲ್ಲ, ಗುಡ್ ಫಾರ್ ನಥಿಂಗ್. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಗುಡ್ ಫಾರ್ ನಥಿಂಗ್. ಯಾವ ಪಿಕ್ಚರ್ ತೊಗೊಳ್ಳಿ ಬರೀ ಹೊಡೆದಾಟ ಏನೇನೋ ಬರುತ್ತೆ, ಆಯ್ತೆ. ಆದರೆ ಅವರು ಮಾಡಬೇಕಾದ್ರೆ ಒಂದು ಫ್ಯಾಮಿಲಿ ಮೂವಿ ಅಂತ ಮಾಡಿದ್ರೂ ಅದರಲ್ಲಿ ಏನೋ ಕಲಿಯೋಂಥದ್ದಿತ್ತು, ಹಿಂಗಿರಬೇಕು. ಫಾರ್ ಎಕ್ಸಾಂಪಲ್ ಸಂಪತ್ಗೆ ಸವಾಲು, ರಾಜ್ಕುಮಾರ್ದು. ಎಷ್ಟು ಜನ ಆವಾಗ ಏನೋ ಡಿ ಡಿ ಚಾನಲಲ್ಲಿ ಆ ಮೂವಿ ಹಾಕಿದ್ರೆ ಎಲ್ಲರ ಮನೆಯಲ್ಲೂ ಅದೇ ಮೂವಿ. ಯಾರಾದರೂ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ, ಟಿ ವಿ ಮುಂದೆ ಇದ್ದೀನಿ ಆ ಥರ ಇರ್ತಿತ್ತು, ಕೇಳಿಸೋದು ಕ್ಲೀನಾಗಿ ಕಿವಿಗೆ. ಅಷ್ಟೊಂದು ಚಾನಲ್ ಇರಲಿಲ್ಲ ಅಲ್ಲ ಆವಾಗ, ಕೇಳಿಸ್ತಿತ್ತು. ಹಾಗೆ ನಡ್ಕೊಳ್ತಾಯಿರು. ಹಾಗೆ ಗಂಡು ಮಕ್ಕಳು ನಾನು ಹಿಂಗಿರಬೇಕು, ನಾನು ಕಷ್ಟ ಬೀಳಬೇಕು, ನಾನು ಮುಂದೆ ಬರಬೇಕು. ಶಂಕರ್ ನಾಗ್ ಫಾರ್ ಎಕ್ಸಾಂಪಲ್, ಆಟೋ ಚಾಲಕ. ಅವ್ರಿಗೆ ಯಾಕೆ ಆಟೋ ಚಾಲಕ ಪಾರ್ಟ್ ಮಾಡೋ ಅಷ್ಟು ಇಂಟ್ರೆಸ್ಟಿಂದ ಅಷ್ಟು ಇನ್ವಾಲ್ವ್ ಆಗಿ ಮಾಡಬೇಕಂತ? ಯಾಕಂದರೆ ಅವತ್ತಿನ ದಿನದಲ್ಲಿ ಆಟೋ ಚಾಲಕರ ಮೇಲೆ ತುಂಬ ನಂಬಿಕೆ ಇಡ್ಬೋದಾಗಿತ್ತು. ಅವರಷ್ಟೇ ನಮ್ಮ ಸ್ವಂತದವ್ರು, ನಮ್ಮ ಮನೆಯವ್ರ ಅನ್ನೋ ಥರ ಅವರು ಒಂದು ಡೆಸ್ಟಿನೇಷನ್ ಬಿಡ್ತಿದ್ರು. ಬೈ ಚಾನ್ಸ್ ಯಾರಾದ್ರು ಬಡವರು, ಪ್ರೆಗ್ನೆಂಟ್ ಲೇಡಿ ನಡ್ಕೊಂಡು ಹೋಗ್ತಿರೋದು ಕಷ್ಟ ಬಿದ್ದು ಆಟೋನಲ್ಲಿ ಹೋಗ್ತಾಯಿದ್ರೆ ನಿಲ್ಲಿಸ್ಬಿಟ್ಟು ಕೂತ್ಕೊಳ್ಳಮ್ಮ ನಾನು ಬಿಡ್ತೀನಿ, ಎಲ್ಲಿ ಬಿಡಬೇಕು ಅಂತ ದುಡ್ಡು ಇಸ್ಕೊಳ್ದಿರೋ ಬಿಟ್ಬಿಟ್ಟು ಬರ್ತಾಯಿದ್ರು. ಆಕೆಗೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ. ನಾನು ಈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಹೆಣ್ಣಲ್ಲೂ ತಾಯಿ ಇದೆ, ಪ್ರತಿ ಹೆಣ್ಣಿಗೂ ಗೌರವ ಕೊಡಬೇಕು. ಇದು ನಾನು ಹೇಳ್ತಾ ಇದ್ದೀನಿ ತಾನೇ, ಆದರೆ ಕೆಲವ್ರಿಗೆ ಬೇಜಾರಾಗ್ಬೋದು. ಯಾರ್ಯಾರಿಗೆ ಅಪ್ಪನ ಮೇಲೆ ತುಂಬ ಪ್ರೀತಿ ಇರುತ್ತೆ, ಅಮ್ಮನ ಮೇಲಕ್ಕಿಂತ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತಲ್ವ, ಏನು ಇವ್ರು ಹಿಂಗೆ ಹೇಳ್ತಾರೆ, ನಮ್ಮ ಅಪ್ಪನ ಬಗ್ಗೆ ಅಂದರೆ ತಂದೆ ಬಗ್ಗೆ ಅಷ್ಟು ಕನ್ಸಿಡ್ರೇ ಮಾಡ್ತಾಯಿಲ್ಲ, ಬರೀ ತಾಯಿ 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 ಅಮ್ಮ ಅಮ್ಮ ಅಂತ ಹೇಳ್ತಿದ್ದಾರೆ. ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ನೋಡಿ, ನಾನು ಯಾರನ್ನೂ ಕೆಳಗಾಗ್ತಾಯಿಲ್ಲ. ತಂದೆ ತಾಯಿ ಎರಡೂ ಒಂದೇ. ತಂದೆ ಬಲಗಣ್ಣು, ತಾಯಿ ಎಡಗಣ್ಣು, ಅಂದರೆ ಎರಡು ಕಣ್ಣು ಥರ, ಆಯಿತೆ. ಇನ್ನೊಂದೇನಪ್ಪ ಅಂದರೆ, ತಂದೆನೂ ಶ್ರಮ ಬೀಳ್ತಾರೆ, ಇಲ್ಲ ಅಂತ ಇಲ್ಲವೇ ಇಲ್ಲ, ನಾನು ಹೇಳ್ತಾನೇ ಇಲ್ಲ. ತಂದೆನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಕೆಲವು ಸಮಯ ತಾಯಿ ಇಲ್ದಿರೋ ಟೈಮ್ನಲ್ಲಿ ಆತ ತಂದೆ ತಾಯಿ ಎರಡು ಪಾರ್ಟನ್ನು ನಿಭಾಯಿಸ್ತಾರೆ ಆ ಮಕ್ಕಳಿಗೋಸ್ಕರ. ಆತ ಏನೇನು ಕಷ್ಟ ಬೀಳ್ತಾನೋ ಅದನ್ನು ಒಂದು ಸ್ವಲ್ಪನೂ ಹೇಳೋದಿಲ್ಲ. ಕಷ್ಟ ಬೀಳ್ತಾ ಇರ್ತಾನೆ, ಆದರೆ ಏನೇನು ಮಾಡಬೇಕು ಮಾಡ್ತಾ ಇರ್ತಾನೆ. ಆದರೆ ಒಂದು ತಾಯಿ ನೋಡ್ಕೊಳ್ಳೋದಕ್ಕೂ ಒಂದು ತಂದೆ ನೋಡ್ಕೊಳ್ಳೋದು ತುಂಬ ವ್ಯತ್ಯಾಸ ಇದೆ. ಅದರಲ್ಲೂ ಈ ಸೃಷ್ಟಿಕರ್ತಳಾದ ಆದಿಶಕ್ತಿ, ಜಗಜ್ಜನನಿ, ಅಖಿಲಾಂಡೇಶ್ವರಿ, ಬ್ರಹ್ಮಾಂಡ ನಾಯಕಿ, ಓಂಕಾರ ಸ್ವರೂಪಿಣಿ, ಸ್ವಯಂ ಆದಿಶಕ್ತಿ ಸ್ವರೂಪನೇ ಈ ಭೂಮಿ ಮೇಲೆ ನಮಗೆ ಅಮ್ಮನ ರೀತಿ ದಯಪಾಲಿಸಿದ್ದಾರೆ. ಅದರಲ್ಲೂ ಅವರಲ್ಲಿ ಗುರು ಮತ್ತು ಶನಿ ಇಬ್ಬರ ಗುಣಗಳು ಸೇರಿ ಅವರ ಮಕ್ಕಳ ಬಗ್ಗೆ ಗುರು ಥರ ಮಾರ್ಗದರ್ಶಿಯಾಗಿ ವಿದ್ಯಾಭ್ಯಾಸ ಹೇಳ್ಕೊಟ್ಟು, ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಕೂತ್ಕೊಂಡು ಹೇಳ್ಕೊಟ್ಟು, ಅದೆಲ್ಲ ಅಷ್ಟು. ಬೈ ಚಾನ್ಸ್ ಆಕೆ ಅಂದರೆ ತಾಯಿ ಜಾಸ್ತಿ ಓದಿಲ್ಲ ಅಂದ್ರೂ ಆ ಮಗು ಗೊತ್ತಾಗಬಾರ್ದು, ಆಕೆ ಗೊತ್ತಿಲ್ಲ ಅನ್ನೋ ಥರ, ಅಂದರೆ ಆ ಮಗುಗೆ ಗೊತ್ತಾಗೋದಿಲ್ಲ ಈಕೆ ಓದಿಲ್ಲ ಅಂತ. ಆದರೆ ಎಷ್ಟು ಚೆನ್ನಾಗಿ ಇದು ಮಾಡು, ಅದು ಮಾಡು, ಅದು ಮಾಡು ಹೇಳ್ಕೊಡ್ತಾ ಇರ್ತಾರೆ. ಇವಾಗಂತೂ ಟ್ಯೂಷನ್ಗಳಿಗೆಲ್ಲ ಕಳಿಸ್ಬಿಡ್ತಾರೆ, ಅದು ಸೆಕೆಂಡ್ರಿ. ಆ ಟ್ಯೂಷನ್ ಹೋಗಿ ಬಂದಮೇಲೆ ಇದು ಮಾಡಿದ್ಯಾ, ಇದು ಓದಿದ್ಯಾ, ಇದು ಎಲ್ಲ ಹೋಮ್ವರ್ಕ್ ಮಾಡಿದ್ಯಾ, ನಾಳೆ ಟೀಚರ್ ಹತ್ರ ಹೋದರೆ ಬೈಬಾರ್ದು, ಬೈದರೆ ನಾನು ಸುಮ್ಮನೆ ಇರಲ್ಲ, ಸರಿಯಾಗಿ ಕೊಡ್ತೀನಿ ಅಂತ ಆವಾಗ ಶನೇಶ್ವರನ ಸ್ವರೂಪ ಪಡ್ತಾರೆ. ಶಾಸನ, ಊಟ ಮಾಡಿಲ್ಲ ಅಂದರೆ ಏಟು, ಟೈಮ್ ಟು ಟೈಮ್ ಕರೆಕ್ಟಾಗಿ ಹಾಲು ಕುಡ್ದಿಲ್ಲ ಅಂದರೆ ಏಟು, ಟೈಮ್ ಟು ಟೈಮ್ ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಬಂದಿಲ್ಲ ಅಂದರೆ ಏಟು. ಗುರು ಮತ್ತು ಶನಿ ಪ್ರಭಾವ ಹೆಂಗಿರುತ್ತೆ ತಾಯಿ ಮೂಲಕ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅದು ಸುಲಭವಾಗಿ ನೀವು ಯಾವ ದೇವರ ಹತ್ರನೂ ಹೋಗೋದು ಬೇಕಾಗಿಲ್ಲ,
ದೇವರೇ ನಿಮ್ಮ ಮನೇಲಿದ್ದಾರೆ. ಪ್ರತಿಯೊಬ್ಬರ ಮನೇಲಿ ದೇವ್ರು ಇರ್ತಾರೆ. ಇನ್ನು ಸ್ವಲ್ಪ ಜನ ಇರ್ತಾರೆ ನತದೃಷ್ಟರು, ತಂದೆ ತಾಯಿ ಪ್ರೀತಿನೇ ನೋಡಿರಲ್ಲ, ತಂದೆ ತಾಯಿ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಆರ್ಫನೇಜಲ್ಲಿ ಎಲ್ಲ ಇರ್ತಾರೆ. ಯಾಕಪ್ಪ ಇರ್ತಾರೆ ಅಂದರೆ, ಅವ್ರು ಯಾವ ಜನ್ಮದಲ್ಲಿ ಆ ತಾಯಿನ ಆ ತಂದೆನ ಗೋಳಿಕೊಂಡಿದ್ರು. ಈ ನ್ಯೂಸಲ್ಲಿ ನೋಡ್ತಿರಲ್ಲ, ಪ್ರಾಪರ್ಟಿಗೋಸ್ಕರ ತಾಯಿಗೆ ಏನೇನು ಕಷ್ಟ ಕೊಡ್ತಾರೆ, ಸಾಯಿಸೇ ಬಿಡ್ತಾರೆ. ಇದು ಹೆಂಗೆ ಅಂದರೆ, ದೇವರು ನೋಡ್ತಾರೆ, ಓಕೆ ನಿನಗೆ ತಾಯಿ ಬೇಕಾಗಿಲ್ಲ, ಓಕೆ ನಿನಗೆ ತಂದೆ ಬೇಕಾಗಿಲ್ಲ, ನಾವೇನು ದೇವ್ರ ಹತ್ರ ಬೇಡ್ಕೊಳ್ತೀವೋ ಅದೇ ದೇವ್ರು ಕೊಡೋದು. ಸೊ ಆಯಿತು, ಸೃಷ್ಟಿಕರ್ತನಿಗೆ ಅವನ ಕೆಲಸದಲ್ಲಿ ಇವರು ಅಡ್ಡಿ ಮಾಡಿದ್ರೆ ಅವನೇನು ಮಾಡ್ತಾನೆ, ಓಕೆ ನೀನು ಅದನ್ನು ಕೊಡೋದೇ ಇಲ್ಲ ಬಿಡು, ಟೆನ್ಷನ್ ಮಾಡ್ಕೋಬೇಡ, ನನ್ನ ಕೆಲಸ ಆಗಬೇಕು, ನೀನು ಜನ್ಮಕ್ಕೆ ಬರಬೇಕು, ಆವಾಗ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಒಬ್ಬರನ್ನ, ಜನ್ಮ ಬಂದಮೇಲೆ ನೀನು ಹೋಗ್ತಾ ಇರು, ಹೆಂಗೋ ಅಲ್ಲಿಂದ ದೂರ. ಇನ್ನು ಕೆಲವು ತಾಯಂದಿರಿಗೆ ಮಕ್ಕಳು ಭಾಗ್ಯನೇ ಇರಲ್ಲ. ಯಾಕಿರಲ್ಲ? ಯಾವ ಜನ್ಮದಲ್ಲಿ ಭ್ರೂಣ ಹತ್ಯೆನೋ, ಇನ್ನು ಬೇರೆಯವ್ರ ಮಕ್ಕಳಿಗೆ ವಿಷ ಸಾಯಿಸಿದ್ರೋ, ಏನು ಮಾಡಿದ್ರೋ ಗೊತ್ತಿಲ್ಲ. ದೇವ್ರು ನೋಡ್ತಾನೆ, ಓಕೆ ನಿನಗೆ ಬೇಕಾಗಿಲ್ಲ ಮಕ್ಕಳು, ಸರಿ ಹಂಗಾರೆ ನೀನು ಕೊಡೋದೇ ಇಲ್ಲ, ಹಂಗಾಗುತ್ತೆ. ನಾನು ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಅಮ್ಮ ಅಂದರೆ ಸಾಕ್ಷಾತ್ ಆದಿಶಕ್ತಿ, ಜಗಜ್ಜನನಿ, ಓಡಾಡುತ್ತಿರುವ ದೇವತೆ, ನಿಮ್ಮ ಕಣ್ಣು ಮುಂದೆ ಇರೋ ದೇವತೆ. ಆಕೆನ ಸಂತೋಷವಾಗಿ, ಆಕೆ ಯಾವ್ಯಾವ ರೀತಿ ಕಂಫರ್ಟಬಲ್ ಆಗಿರ್ತಾರೆ ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡಿ ಫಸ್ಟು. ಅದು ಮಾಡಿದ್ರೆ ಪುಣ್ಯ. ನಾನು ಚಲನಚಿತ್ರದ ಬಗ್ಗೆ ಹೇಳಿದ್ನಲ್ವ, ಚಲನಚಿತ್ರದ ಸಂಘದವರು ಏನಕ್ಕೋಸ್ಕರ ಹೇಳಿದೆ, ರಾಹು ಎಕ್ಸಾಂಪಲ್ ತೊಗೊಂಡಂದರೆ, ಈಗಿನ ಕಾಲದಲ್ಲಿ ಚಲನಚಿತ್ರದಲ್ಲಿ ಯಾವ ಚಲನಚಿತ್ರ ನೋಡೋಕ್ಕೂ ಇಷ್ಟ ಇಲ್ಲ. ಆ ಥರ ಬರೀ ಹೊಡೆದಾಟ, ಅದು ಇದು. ತಾಯಿ ಬಗ್ಗೆ ಏನಾರು ಒಂದು ಹಾಡು ಬಂದ್ರೂ ಒಂಥರ ಸ್ಯಾಡ್ ಸಾಂಗ್. ಅದೇ ಒಂದು ಹುಡುಗಿ ಬಗ್ಗೆ ಹಾಡು ಹೇಳಿ ಹೆಂಗೆಂಗೋ ಬರೀತಾರೆ, ವಿಚಿತ್ರವಾಗಿ. ಕವಿಗಳು ಬರೀತಾರಲ್ಲ, ಹೇಳೋಕ್ಕೆ ಬರಲ್ಲ. ಮುಂಚೆ ರಾಜ್ಕುಮಾರ್ ಇದ್ದಾಗ ಅಂದರೆ ಅದ್ಯಾವುದೋ ಪಿಕ್ಚರ್ ಇದೆ, ನನ್ನ ಹೆಸರು ಬರ್ತಾಯಿಲ್ಲ, ನಿನ್ನಂಥ ಅಪ್ಪ ಇಲ್ಲ ಅಂತಿತ್ತು. ಆಮೇಲೆ ವಿಷ್ಣುವರ್ಧನ್ ದ್ವಾರಕೇಶ್, ಅಮ್ಮ ಎಂದರೆ ಏನೋ ಹರ್ಷವು ಅಂತ ಅದೊಂದು ಹಾಡಿತ್ತು. ಅದೆಲ್ಲ ಕೇಳೋದಕ್ಕೆ ಒಂಥರ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಅದರೊಟ್ಟಿಗೆ ನಮ್ಮಲ್ಲಿ ಕೂಡ ಅದು ಸಂತೋಷ ಹೋಗುತ್ತಲ್ಲ. ಆ ಕಾರಣದಿಂದ, ಅಮ್ಮನ ಕಾರಣದಿಂದ ಗುರು ಮತ್ತು ಶನಿ ಪ್ರಬಲರಾಗ್ತಾರೆ ನಮ್ಮ ಶರೀರದಲ್ಲೂ ನವಗ್ರಹ ಇದ್ದಾರೆ, ಆಯಿತಾ? ಎಲ್ಲ ಪ್ರತಿಯೊಂದು ಕಣಕಣದಲ್ಲೂ ನವಗ್ರಹ ಇದ್ದಾರೆ, ಜೊತೆಗೆ ಪಂಚಮಹಾಭೂತಗಳು ಇದ್ದಾರೆ. ಆದರೆ ಈ ಕಾರಣದಿಂದ ಅದೊಂಥರ ಸಂತೋಷ. ಅವರ ತಾಯಿಗೆ ಆ ರೀತಿ ಸಂತೋಷ ಕೊಡೋದ್ರಿಂದ, ಆ ತಾಯಿ ಆಶೀರ್ವಾದ ಮಾಡೋದ್ರಿಂದ, ಹೇಳ್ದಿದ್ರು ಮಾಡ್ತಾರೆ. ಆದರೆ ನೀವು ಚೆರಿ ಆನ್ ಟಾಪ್ ಆಫ್ ದ ಐಸ್ ಕ್ರೀಮ್ ಅಂತಾರಲ್ಲ, ಆ ಥರ ನೀವು ಎಲ್ಲ ರೀತಿಯಿಂದ ಎರಡು ಕಡೆಯಿಂದನೂ ಏನು ಹೇಳಿ ಆ ಹ್ಯಾಪಿನೆಸ್ ಕ್ರಿಯೇಟ್ ಆದರೆ ದಟ್ ಆಸ್ ಅ ಮೋರ್ ಎಫೆಕ್ಟ್. ಬೃಹಸ್ಪತಿಗಳು ಮತ್ತು ಶನೇಶ್ವರ ಇಬ್ಬರೂ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಶನೇಶ್ವರನಿಗೆ ಆತನ ತಾಯಿ ಅಂದರೆ ತುಂಬಾ ಇಷ್ಟ, ಛಾಯಾದೇವಿ. ಅಷ್ಟೇ ಯಾಕೆ, ಸ್ವರಭಾನು ರಾಹು, ಆತನ ತಾಯಿ ತುಂಬಾ ಇಷ್ಟ. ರಾಕ್ಷಸಿ ಇರ್ಬೋದು, ಆದರೆ ಆ ರಾಕ್ಷಸಿ ಆದ್ರೂ ರಾಹು ಕೂಡ ಆತನ ತಾಯಿ ಮೇಲೆ ತುಂಬಾ ಇಷ್ಟ, ತುಂಬಾ ಶ್ರದ್ಧೆ. ಸೊ ದೇವತೆಗಳೇ ಅಷ್ಟೆಲ್ಲ ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಾವು ಮನುಷ್ಯರು ಎಷ್ಟು ಮಟ್ಟಿಗೆ ನಾವು ಕೊಡಬೇಕು. ಅದರಲ್ಲೂ ನಮ್ಮ ಚಲನಚಿತ್ರ, ನಾನು ಹೇಳಿದ್ನಲ್ಲ, ಸಮಾಜಕ್ಕೆ ಶ್ರವಣ, ನೇತ್ರ, ವಾಕ್ಸ್ಥಾನ ಅಂತ, ಅವರು ಕೂಡ ಪಿಕ್ಚರ್ ತೆಗೆದ್ರೆ ಅಮ್ಮನ ಬಗ್ಗೆ ಏನೋ ಒಂಥರ ಸ್ಯಾಡು, ಏನೋ ಒಂಥರ ಫೀಲಿಂಗು ಹಂಗಿರಬಾರ್ದು. ಸಂತೋಷವಾಗಿ. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ನಲ್ಲಿ ಒಂದು ಆಲ್ಬಮ್ ಇದೆ, ಸ್ಪೈಸ್ ಗರ್ಲ್ಸ್ ಅಂತ. ಅದರಲ್ಲಿ ಮಾಮ ಐ ಲವ್ ಯು ಅಂತ ಒಂದು ಸಾಂಗ್ ಇದೆ. ಬೇಕಾದ್ರೆ ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ, ಅದನ್ನು ಕೇಳಿದ್ರೆ ಏನೋ ಒಂಥರ ಆನಂದ. ಅದು ಮನಸ್ಸಿಗೆ ಆನಂದ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಬೇರೆ ರೀತಿಯಲ್ಲಿ ನಮ್ಮ ಒಳ್ಳೆ ಅನುಭವಗಳಾಗತ್ತೆ. ಆ ಅನುಭವಗಳಿಂದ ನಾವು ಒಳ್ಳೆ ಯೋಚನೆ ಮಾಡ್ತೀವಿ. ಆ ಯೋಚನೆಯಿಂದ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ. ಆ ಒಳ್ಳೆ ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸಗಳು ಒಂಥರ ಹೇಳಲಿಕ್ಕೆ ಬರಲ್ಲ, ಎಕ್ಸಲೆಂಟ್.
ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆದರೆ ಈಗಿನ ಕಾಲದ ಮಕ್ಕಳೇ ಹಿಂಗಾಗ್ಬಿಟ್ಟಿದ್ದಾರೆ ಗೊತ್ತಾ. ಇವಾಗಿನ ಪಿಕ್ಚರ್ ನೋಡಿ, ಅದೇನೋ ಒಂದು ಹಾಡಿದೆ, ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ. ಹಂಗೆಲ್ಲ ಹೇಳಿದ್ರೆ ಅದು ಮಹಾಪಾಪ. ಬರೆದವನು ಮುಟ್ಟಾಳ, ಅದನ್ನು ಆಡೋನು ದೇವರೇ ಕಾಪಾಡಬೇಕು. ಆ ಹಾಡು ಹಾಕೊಂಬಿಟ್ಟು ಡ್ಯಾನ್ಸ್ ಮಾಡ್ತಾರೆ. ಅವ್ರಿಗೇನೇನು ಪಾಪ ಕಟ್ಕೊಳ್ಳುತ್ತೋ ಸುತ್ಕೊಳ್ಳುತ್ತೋ ಅದು ಗೊತ್ತಿಲ್ಲ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಾವು ಏನು ಮಾಡ್ತೀವಿ, ಏನು ಹೇಳ್ತೀವಿ, ಒಬ್ರಿಗೆ ಏನಾದ್ರು ನೋಯಿಸಿದ್ರೆ ವಿನಾಕಾರಣ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ ಆದಾಗ ಸರಿಯಾದ ಸಮಯದಲ್ಲಿ ಸರಿಯಾಗಿ ಶನೈಶ್ವರ ಕೊಡ್ತಾರೆ. ಅದನ್ನು ತಡ್ಕೊಳಕ್ಕಾಗಲ್ಲ, ಕಷ್ಟ ಅಂತಾರೆ ಅಷ್ಟೇ. ಅದು ಹೆಂಗೆ ಅಂದರೆ ಎಕ್ಸಾಂಪಲು, ಈಗಿನ ಕಾಲದ ಮಕ್ಕಳಿಗೆ ಒಂದು ಮಗು ಇತ್ತು. ಹಿಂಗೆ ಮಗು ಚೆನ್ನಾಗಿ ನಾನು ಭೇಟಿ ಮಾಡಿದೆ ಮಗುಗೆ. ಅವ್ರ ತಂದೆ ತಾಯಿನೂ ಇದ್ದರು. ಎಂಥ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ ಅಂತ ಕೇಳಿದೆ. ಅವನು ಇಂಗ್ಲೀಷಲ್ಲಿ ಮಾತಾಡ್ದ. ಸರಿ, ನಾನು ಇಂಗ್ಲೀಷಲ್ಲಿ ಮಾತಾಡಿದೆ. ಓಕೆ, ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್ ಅಂತ. ಆಮೇಲೆ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ. ವಿಚ್ ಸ್ಕೂಲ್ ಅಂತ ಕೇಳಿದೆ. ಒಳ್ಳೆ ಎಸ್ಟಾಬ್ಲಿಷ್ಡ್ ಸ್ಕೂಲು, ಹೆಸರುವಾಸಿ ಸ್ಕೂಲು ಹೇಳ್ದ. ಆದಮೇಲೆ ಏನು ಕಲ್ತೀಯ ಅಂದರೆ, ಫಸ್ಟ್ ನಾನು ಹೋಗಿದ ತಕ್ಷಣ ಪ್ರೇಯರ್ ಮಾಡ್ತೀನಿ ಅಂದ. ಓ, ನಿನಗೆ ಪ್ರೇಯರು ಬರುತ್ತಾ ಅಂದೆ. ಓ ಎಸ್ ಅಂದ. ಹೇಳು ಪ್ರೇಯರ್ ಒಂದು ಸ್ವಲ್ಪ ನೋಡೋಣ, ನಾನು ಕೇಳಬೇಕು ಅನಿಸ್ತಾ ಇದೆ ಅಂತ ಸುಮ್ಮನೆ ರೇಗಿಸ್ದೆ. ಅವನು ಹೇಳ್ದ. ಎಲ್ಲ ಹೇಳ್ಬೇಕಾದ್ರೆ ಎವ್ರಿ ಒನ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಕ್ಸೆಪ್ಟ್ ಒನ್ ಅಂದ. ಇಂಥ ಪ್ರೇಯರ ಇದ್ಯಾವ ಪ್ರೇಯರಪ್ಪ, ಇದೇನು ಎಕ್ಸೆಪ್ಟ್ ಒನ್, ಇದು ತಪ್ಪು ಕಣೋ, ನೀನು ತಪ್ಪಾಗಿ ಹೇಳ್ತಿದ್ದೆ ಅಂದರೆ, ಇಲ್ಲ ಅವ್ರು ಹೇಳಿದ ತಪ್ಪು ನಾನು ಸರಿ ಮಾಡಿದೆ ಅಂದ ಆ ಚಿಕ್ಕ ಮಗು. ಅದು ಹೆಂಗೆ ಸರಿ ಅಂತ ಕೇಳಿದ್ದಕ್ಕೆ, ಅಲ್ಲಿ ಪ್ರೇಯರಲ್ಲಿ ಹೇಳ್ತಾರೆ ಎಲ್ಲರೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಎಲ್ಲರೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್. ನಾನು ಬಿಗ್ ಆದಮೇಲೆ ನಾನು ಸಿಸ್ಟರ್ಗೆ ಮದುವೆ ಆಗ್ಬೋದಾ, ಅದಕ್ಕೆ ಎಕ್ಸೆಪ್ಟ್ ಒನ್ ಅಂತ ಹೇಳಿದೆ ಅಂತ. ನಾನು ಶಾಕ್. ಈ ಅಪ್ಪ 2 ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು ಶಾಕ್. ಅದನ್ನು ಕೇಳಿಸ್ಕೊಂಡು ಅಪ್ಪ ಅಮ್ಮ ಅಂತ ಕಿಸಿತಾ ಇದ್ದಾರೆ. ಅವರೇನು ಆಗ್ತಿರ್ಬೇಕಾದ್ರೆ ನಾನೇನು ಹೇಳಲಿ, ಹಿಂಗಿದೆ ಪರಿಸ್ಥಿತಿ. ಇನ್ನೊಂದು, ನಮ್ಮ ಜನಗಳಲ್ಲಿ, ಸಂಬಂಧಿಕರಲ್ಲಿ ಮಗು ಆಯಿತು, ಮಗು ಹುಟ್ಟಿತು, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸ್ವಲ್ಪ ವರ್ಷಗಳಾದಮೇಲೆ ಮಾತಾಡ್ತಾರೆ. ಯಾರಾದರೂ ಬಂದರೆ ಮನೆಗೆ ಏನು ಹೇಳ್ತಾರೆ, ನಿನ್ಗೆ ಅಪ್ಪ ಬೇಕಾ, ನಿನ್ಗೆ ಅಮ್ಮ ಬೇಕಾ ಅಂತ ಕೇಳ್ತಾರೆ. ಅಜ್ಜಿಯಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟು. ಯಾರ ಅಜ್ಜಿ ಆದರೂ ಸರಿಯೇ, ಅವ್ರ ಸ್ವಂತ ಅಜ್ಜಿ ಆಗಲಿ, ಪಕ್ಕದ ಮನೆ ಅಜ್ಜಿ ಆಗಲಿ, ಈ ಸ್ವಂತದವ್ರು ಯಾವುದೋ ಅಜ್ಜಿ ಆಗಲಿ, ಇಲ್ಲ ಯಾರೇ ಆಗಲಿ, ಹೆಣ್ಮಕ್ಳಾಗಲಿ, ಬಂದ ತಕ್ಷಣ ಫಸ್ಟ್ ಕೇಳೋದು ನಿನಗೆ ಅಮ್ಮ ಬೇಕಾ ಅಪ್ಪ ಬೇಕಾ. ಆ ಪಾಪುಗೆ ಅಪ್ಪ ಅಮ್ಮ ಇಬ್ಬರು ಬೇಕಾಗಿರುತ್ತೆ. ಅಪ್ಪ ಅಮ್ಮ ಬೇಕಾ ಅನ್ನೋದು, ಸಪ್ರೇಟ್ ಮಾಡಬೇಕಾ ಅನ್ನೋದು ಪರಿಜ್ಞಾನ ಇರಲ್ಲ. ಇವರೇ ತಲೆಯಲ್ಲಿ ತುಂಬಿಡ್ತಾರೆ, ಅಮ್ಮ ಬೇಕಾ ಅಪ್ಪ ಬೇಕಾ. ಆ ಮಗು ಏನಾದ್ರು ಸ್ಮಾರ್ಟಾಗಿ ನನಗಿಬ್ಬರು ಬೇಕು ಅಂದರೆ ಮುಖ ತೊಗೊಂಡೋಗಿ ಎಲ್ಲಿಟ್ಕೊಳ್ತಾರೆ. ದೊಡ್ಡವರಾಗಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು ಅಂತ. ಇನ್ನು ಕೆಲವು ತಾಯಂದಿರಿರ್ತಾರೆ, ನಿನಗೆ ಅಮ್ಮ ಬೇಕಾ ಅಪ್ಪ ಬೇಕಾ ಅಂತ ಅವರೇ ಹೇಳ್ತಾರೆ. ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಪ್ರಪಂಚದಲ್ಲಿ. ಚಲನಚಿತ್ರದವರೇ ಆಗಲಿ, ಸಮಾಜದವರೇ ಆಗಲಿ, ತಂದೆ ತಾಯಿ ಆಗಲಿ, ಸಂಬಂಧಿಕರಾಗಲಿ, ಯಾರೇ ಆಗಲಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಹೇಳ್ಕೊಡ್ಬೇಕು. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಎಲ್ಲರಿಗೂ ಗೌರವ ಕೊಡಬೇಕು. ಇಂಥ ಪಿಕ್ಚರ್ಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಹಾಳು ಮಾಡಬಾರ್ದು. ಆಮೇಲೆ ಅವ್ರಿಗೆ ಹೇಳಬೇಕು ನ್ಯಾಯ ಅಂದ್ರೇನು, ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು ಎಲ್ಲ ಹೇಳ್ಕೊಡ್ಬೇಕು. ಯಾವತ್ತೂ ಮಕ್ಕಳನ್ನ ಕಂಪೇರ್ ಮಾಡಬಾರ್ದು. ನೋಡು ಅವ್ನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ನೀನಿಲ್ಲ, ಅವನ ಥರ ಓದಬೇಕು ಅಲ್ಲ. ನಿನಗೇನು ಓದೋಕ್ಕೆ ಇಷ್ಟ, ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸು LKG UKGಯಿಂದನೇ ಸ್ಟಾರ್ಟ್ ಮಾಡಿ. ನಿನಗೇನು ಇಷ್ಟ, ಏನು ಕಷ್ಟ, ನಿನ್ಗೆ ಯಾಕೆ ಇದು ಓದೋಕ್ಕಾಗಲ್ಲ, ಇದು ಓದಿದ್ರೆ ಏನು, ಇದರಿಂದ ಏನು ಲಾಭ, ಅದನ್ನು ಆ ರೀತಿ ಮಾತಾಡಿ. ಆಮೇಲೆ ಆ ಮಗು ನನಗಿದು ಇಷ್ಟ ಅದಿಷ್ಟ ಇದು ಆಗಲ್ಲ ಅಂದರೆ ಆವಾಗ ಹೇಳಬೇಕು, ಇದನ್ನು ಮಾಡಿದ್ರೆ ನಿನಗೇನು ಇದರಿಂದ ಏನು ನಿನಗೆ ಬೆನಿಫಿಟ್ ಇದೆ, ಏನು ಲಾಭ ಇದೆ. ಆಮೇಲೆ ಇದು ಇಷ್ಟು ಕಷ್ಟನಾ ನಿನಗೆ, ಅಷ್ಟೊಂದು ವೀಕಾ, ನನ್ನ ಪ್ರಕಾರ ನೀನೇನೋ ಮಾಡ್ತೀಯಪ್ಪ ಅಂದ್ಕೊಂಡಿದ್ದೆ, ನೀನು ಅಷ್ಟು ಬ್ರಿಲಿಯಂಟು ಇದ್ದು ಈ ಥರ ನೀನು ಇಂಥ ಚಿಕ್ಕ ವಿಷಯನೆಲ್ಲ ಇಷ್ಟೊಂದು ಕಷ್ಟ ಬೀಳ್ತೀಯ ಅಂದರೆ ಮುಂದೆ ಎಷ್ಟೆಷ್ಟು ದೊಡ್ಡ ಕೆಲಸ ಮಾಡಬೇಕು. ನೀನು ಒಂದು ದೊಡ್ಡ ಅಧಿಕಾರಿ ಆಗಬೇಕು. ಆ ವಿಷನ್ನ ನೀವು ಚಿಕ್ಕ ವಯಸ್ಸಿಂದಲೇ ತಂದೆ ತಾಯಿ ತುಂಬಬೇಕು, ಎಂಕರೇಜ್ ಮಾಡಬೇಕು, ಒತ್ತಾಯ ಮಾಡೋದಲ್ಲ, ಹೊಡೆಯೋದಲ್ಲ. ಹೇಳ್ಕೊಡೋ ರೀತಿಯಲ್ಲಿ ಗುರು ರೀತಿ ಹೇಳ್ಕೊಟ್ಟು ಶಾಸನ ಯಾವಾಗ ಮಾಡಬೇಕು, ತಪ್ಪು ಮಾಡಿದಾಗ ಶಾಸನ ಮಾಡಬೇಕು. ಆಮೇಲೆ
ಅವ್ರ ಮುಂದೆ ನೀವೇ ತಪ್ಪು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಯಾರೋ ಫ್ರೆಂಡ್ ಫೋನ್ ಮಾಡಿರ್ತಾರೆ, ಫೋನ್ ಇರುತ್ತೆ, ಎತ್ತಲ್ಲ. ಆಮೇಲೆ ಅವ್ರೇನು ಮಾಡ್ತಾರೆ, ಅವ್ರ ಮನೇಲಿ ಇನ್ಯಾರ್ದು ಫೋನ್ ಮಾಡಿಬಿಟ್ಟು ಫೋನ್ ಮಾಡ್ತಾರೆ, ನಿಮ್ಮಪ್ಪ ಇದ್ದಾರೆ ಮನೇಲಿ ಸ್ವಲ್ಪ ಕೊಡು, ಇಲ್ಲ ನಿಮ್ಮಮ್ಮ ಇದ್ದಾರೆ ಮನೇಲಿ ಸ್ವಲ್ಪ ಕೊಡು ಅಂತ. ಅವಾಗ ಪಕ್ಕದಲ್ಲೇ ಕೂತಿರ್ತಾರೆ ಅವ್ರ ಅಪ್ಪನೋ ಅಮ್ಮನೋ ಯಾರೋ, ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳು. ಅವರೇ ಸುಳ್ಳು ಹೇಳಬೇಕಾದ್ರೆ ಅವರೇ ಸುಳ್ಳು ಹೇಳ್ತಾರೆ, ನಾನು ಒಂದು ಸುಳ್ಳು ಹೇಳ್ಬೋದಲ್ಲ, ಟೈಮ್ ಬಂದಾಗ ನಾನು ಸುಳ್ಳು ಹೇಳ್ಬೋದಲ್ಲ. ಅವರು ಸುಳ್ಳು ಹೇಳ್ತಾರೆ, ನಾನು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಇನ್ನೆಲ್ಲಿಗೆ ಹೋಗೋದು. ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಸಂಸ್ಕಾರ ಹಾಳಾಗುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಕರೆಕ್ಟಾಗಿ ಇದನ್ನು ನಾನೇನು ಹೇಳ್ತಿದ್ದೀನಿ ಅಂದರೆ, ಕರೆಕ್ಟಾಗಿ ಸಂಸ್ಕಾರ, ಎಲ್ಲ ಹೆಣ್ಮಕ್ಳಿಗೂ ಗೌರವ, ಅದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಈ ಗುರು ಮತ್ತು ಶನಿ ನಿಮಗೆ ಸಿಕ್ಕಾಪಟ್ಟೆ ಲಾಭಕಾರಿಯಾಗಿರ್ತಾರೆ. ನಿಮ್ಮ ಜಾತಕದಲ್ಲಿ ಎಲ್ಲೇ ಕೂತಿದ್ರೂ ಸಹ ಅಲ್ಲೇ 50% ನಿಮಗೆ ಬೆನಿಫಿಟ್ ಆಯಿತು. ಸೊ ಅಲ್ಲೇ ಬೆನಿಫಿಟ್ ಆಗೋಯ್ತು. ಇದು ಸ್ವಲ್ಪ ಲೆಂದಿ ಆಗೋಯ್ತಲ್ವ. ಆದರೆ ಈ ವಿಷಯನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿತ್ತು ನನ್ನ ಅನಾಲಿಸಿಸ್ ಪ್ರಕಾರ. ಆಮೇಲೆ ಎಲ್ಲ ಗ್ರಹಗಳಿಗೂ ಸ್ಥಾನಮಾನ ಕೊಟ್ಟಿರೋದು ಸ್ವಯಂ ಶನೇಶ್ವರ ಇಲ್ಲಾಂದರೆ ಏನೂ ಇಲ್ಲ. ಈ ಕರ್ಮಭೂಮಿ ಇಲ್ಲ, ಶನೇಶ್ವರನೇ ಮೊದಲ ಕಾರಣ. ಅದಕ್ಕೆ ನಾನು ಶನೇಶ್ವರ ಅಂದರೆ ತುಂಬಾ ಇಷ್ಟ. ಆತನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಸತ್ಯ, ಧರ್ಮ, ನ್ಯಾಯ, ನೀತಿ. ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಇನ್ನೊಬ್ಬರಿಗೆ ದ್ರೋಹ ಮಾಡಬೇಡ, ಇನ್ನೊಬ್ಬರಿಗೆ ಕಷ್ಟ ಕೊಡಬೇಡ. ನಿನ್ನ ಕೈಯಲ್ಲಿ ಆದರೆ ಹೆಲ್ಪ್ ಮಾಡು, ಇಲ್ವಾ ಯಾರು ಹೆಲ್ಪ್ ಮಾಡ್ತಾರೋ ಅವ್ರನ್ನ ಡೈರೆಕ್ಟ್ ಮಾಡು. ಆಟೋಮೆಟಿಕ್ಕಾಗಿ ದೇವರು ಕೈ ಹಿಡಿತಾರೆ. ಇದು ಮಾತ್ರ ಬರ್ಕೊಂಡು ಇಟ್ಬಿಡಿ. ಬೈ ಚಾನ್ಸ್ ಯಾರಾದರೂ ನಾನು ದೇವರು ನಂಬಲ್ಲ, ಪ್ಲ್ಯಾನೆಟ್ಸ್ ಅದು ಇದು ನಂಬಲ್ಲ, ನಾನು ನಂಬೋದು ಓನ್ಲಿ ಹಾರ್ಡ್ ವರ್ಕ್, ಅಗ್ರೀಡ್, ಟೋಟಲಿ ಅಗ್ರೀಡ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. You don't believe God, don't believe. You don't believe planets impacting Earth, don't believe. You don't believe planets impact any human or any living being or non-living being, don't believe. I agree with you. Only one request. ನಿಮ್ಮ ತಂದೆ ತಾಯಿನ, ನಿಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿನ ದೇವ್ರ ಥರ ನೋಡ್ಕೋಬೇಕು. ಅವರು ವಿದ್ಯೆ ಕಲಿಸಿದ್ರು, ಎಲ್ಲ ಒಂದು ಮಟ್ಟಕ್ಕೆ ತಂದರು ಅಂದ್ಬಿಟ್ಟು ಅಂತ ಹೇಳಿದ ತಕ್ಷಣ ಸರಿ ನಾನು ಕೆಲಸಕ್ಕೆ ಅಬ್ರಾಡ್ ಹೋಗ್ತೀನಿ ಅಂತ ಅಲ್ಲೋಗಿ ಸೆಟ್ಲಾಗ್ಬಿಟ್ಟು ಅಪ್ಪ ಅಮ್ಮನ ಮರ್ತು ಬಿಡೋದಲ್ಲ. ಜನ್ಮ ಕೊಟ್ಟಿದ್ದವರೇ, ಕ್ರಿಯೇಟರ್ ಹಿಮ್ಸೆಲ್ಫ್ ಈಸ್ ದಿ ಗಾಡ್. ಜನ್ಮ ಕೊಟ್ಟವರೇ ಫಸ್ಟ್ ತಂದೆ ತಾಯಿ, ಅವರೇ ದೇವರು. ಅವ್ರ ಮೇಲೆ ಭಕ್ತಿ ಇರಲಿ. ಸುಮ್ಮನೆ ಲಾಡ್ ಫಕ್ಲಾಂಡಿಸ್ ಥರ ಕೂತ್ಕೊಂಡು ಅಲ್ಲೆಲ್ಲೋ ಹಂಗೆ ಹಿಂಗೆ ಡೈಲಾಗ್ ಹೊಡೆಯೋದಲ್ಲ. ಏನಾದ್ರು ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ನಡಿಬೇಕು. ಅದು ನಡೆದ್ರೇ ಐ ಅಗ್ರಿ, ಇಲ್ವಾ ಯು ಆರ್ ಗುಡ್ ಫಾರ್ ನಥಿಂಗ್. ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ, ಯಾರು ಏನು ನಂಬಲ್ಲ ಅಂತಾರೆ, ಏನು ಮಾಡೋದೂ ಇಲ್ಲ ಅಂಥವ್ರಿಗೆ ಹೇಳ್ತಾಯಿದ್ವಿ. ಸೊ ಇದು ಹೇಳ್ತಾ ಹೋಗ್ತಾಯಿದ್ರೆ ಅನಾಲಿಸಿಸ್ ದೊಡ್ಡದಾಗ್ತಾ ಇರುತ್ತೆ. ಸೊ ಇಷ್ಟು ಸಾಕಂತ ಅಂದ್ಕೊಂಡಿದ್ದೀನಿ. ನಾನು ಯಾರಿಗಾದರೂ ನನ್ನ ಮಾತಿಂದ ಬೇಜಾರಾಗಿದ್ದರೆ ದಯವಿಟ್ಟು ನಿಮ್ಮ ಸಹೋದರ ಅಥವಾ ನಿಮ್ಮ ಮಗ ಅಥವಾ ನಿಮ್ಮ ಸ್ನೇಹಿತ ಅಂದ್ಕೊಂಡು ಒಳ್ಳೆಯ ರೀತಿಯಿಂದ ಕ್ಷಮಿಸಿಬಿಡಿ. ನನ್ನ ಉದ್ದೇಶ ಇದ್ದಿದ್ದಿಷ್ಟೇ. ತ್ರಿಮೂರ್ತಿಗಳೇ ಮಾತೆಯನ್ನು ಅಷ್ಟೊಂದು ಗೌರವದಿಂದ, ಅಷ್ಟೊಂದು ಪ್ರೀತಿಯಿಂದ, ಅಷ್ಟೊಂದು ಸ್ಥಾನಮಾನ ಕೊಟ್ಟಾಗ ನಾವು ಮನುಷ್ಯರು, ಬರೀ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳ ಅಂದರೆ ಹೆಣ್ಣು ಪ್ರಾಣಿಗಳೇ ಆಗಲಿ, ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗೌರವ ಕೊಡಬೇಕು. ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು, ದ್ವೇಷಿಸಬಾರ್ದು, ದೂಷಿಸಬಾರ್ದು. ಆವಾಗ ಶನೇಶ್ವರನೇನು ಎಲ್ಲ ನವಗ್ರಹ ಕೂಡ ಬಂದ್ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ನಿಂತು ನಿಮ್ಗೇನು ಸಹಾಯ ಮಾಡಬೇಕು ಮಾಡ್ತಾರೆ. ಅದು ಮಾತ್ರ ಕಟ್ಟಿಟ್ಟ ಬುತ್ತಿ. ಇಷ್ಟೇ ನಾನು ಹೇಳಬೇಕಾಗಿದ್ದು. ನನ್ನ ಅನಾಲಿಸಿಸ್, ನನ್ನ ಅನಿಸಿಕೆ. ಇಷ್ಟ ಇದ್ದರೆ ನೋಡಿ ಇಲ್ಲಿವರೆಗೂ, ನೋ ಪ್ರಾಬ್ಲಮ್. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂನ ಇಡಬೇಕಿತ್ತು, ಅದನ್ನು ಇಟ್ಟಿದ್ದೀನಿ ಅಷ್ಟೇ. ಧನ್ಯವಾದಗಳು.